ಸಮಥಿಂಗ್ ಐ ಫೈಂಡ್ ಇಂಟ್ರೆಸ್ಟಿಂಗ್. ಸ್ವಲ್ಪ ಜ್ಞಾನ ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಮಟ್ಟಿಗೆ ಹೇಳಿದಾಗ ಸ್ವಲ್ಪ ನೀವು ಒಂಚೂರು ಅದರಲ್ಲಿ ಅಡ್ವಾನ್ಸ್ಮೆಂಟ್ ಆಗ್ಬೋದು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಈಸ್ ದಿ ಗುರು ಅಂತ ಹೇಳ್ತೀವಿ ನಾವು. ಓದೋದು ಒಂದು ಲೈನ್ ಆದರೆ ಯಾಕಂದರೆ ಇಟ್ಸ್ ಬೇಸ್, ಯಾಕಂದರೆ ಓದಿಲ್ಲ ನಮಗೇನು ಗೊತ್ತಿಲ್ಲ ಅಂದರೆ ಯು ಕೆನಾಟ್ ಬಿಲ್ಡ್ ಅಪ್ ದ ಥಿಂಗ್ಸ್. ಸೊ ಹಾಗೆಯೇ ಮೈಕ್ರೋ ಡೋಸಿಂಗ್ ಬಗ್ಗೆ ಒಂದು ಹೊಸ ವಿಚಾರ. ಈಗ ನಾವು ಸಾಧಾರಣ ಒಂದು ಕಾಯಿಲೆ ಬಂದರೆ ಏನು ಕೊಡ್ತೀವಿ, ಲೈಕ್ ತುಂಬ ಔಷಧಿಯನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಏನಿಲ್ಲ ಅಂದರೆ ಒಂದು ಕಷಾಯ, ಒಂದು ಮಾತ್ರೆ, ಒಂದು ಚೂರ್ಣ ಕಷಾಯ, ಏನು ಭಸ್ಮ, ಯಾವುದಾದ್ರೂ ಈ ಥರ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಯೂಶ್ವಲಿ. ಸೊ ಅದಕ್ಕೂ ಮೇಲೆ ಈಗ ನಾನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೇನೆ. ಸೊ ವಾಟ್ ಐ ಪ್ರಾಕ್ಟೀಸ್ ಈಸ್ ಮೈಕ್ರೋ ಡೋಸಿಂಗ್ ಅಂತ ಹೇಳಿದ್ರೆ, ಇವಾಗ ಕಷಾಯನಾದ್ರೂ ಕೂಡ ಒಂದು ಹನಿ, ಚೂರ್ಣ ಆದರೆ ಒಂದು ಪಿಂಚ್, ಇಷ್ಟರಲ್ಲೇ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಆದರೆ ವೈ ಕಾಂಟ್ ಯು ಪ್ರಾಕ್ಟೀಸ್ ಅಂತ ಹೇಗನ್ಸುತ್ತೆ? ಹ್ಯಾವ್ ಯು ಲೈಕ್ ಹರ್ಡ್ ಅಬೌಟ್ ದ ಥಿಂಗ್ಸ್? ಇದಕ್ಕಿಂತ ಮುಂಚೆ ಮೈಕ್ರೋ ಡೋಸಿಂಗ್, ಆಯುರ್ವೇದ, ಒನ್ ಡ್ರಾಪ್, ಗೆಟಿಂಗ್ ಬ್ಯೂಟಿಫುಲ್ ರಿಸಲ್ಟ್ಸ್, ಒಂದು ಹನಿ ಅಥವಾ ಒಂದು ಚಿಟಿಕೆ, ಮೇ ಬಿ ಬೆಳಿಗ್ಗೆ ಸಂಜೆ ಅಥವಾ ಒಂದೇ ಹೊತ್ತು, ಇಟ್ ವಿಲ್ ಡಸ್ ಲಾಟ್ ಆಫ್ ಥಿಂಗ್ಸ್ ಬೆಟರ್. ವಿತಿನ್ ಸೆಕೆಂಡ್ಸಲ್ಲೇ ನಿಮಗೆ ಸಿಗುತ್ತೆ ರಿಸಲ್ಟ್. ಸೊ ಅದ್ರ ಬಗ್ಗೆ ಹೇಳೋಣ ಅಂತ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಬಂದೆ ಅಷ್ಟೇ. ಸೊ ನೀವು ನೆಕ್ಸ್ಟ್ ಪ್ರಾಕ್ಟೀಸ್ ಹೇಗಿದ್ರು ಹೇಳಿದ್ದೆ, ನೀವು ಯಾವ ದ್ರವ್ಯಗುಣನ RSPK. ಓಕೆ, ಸೊ ಎನಿಹೌ RSPK ಆಗಿರಲಿ ಏನಾಗಿರಲಿ, ಸೊ ಒನ್ಸ್ ನೀವು ಪ್ರಾಕ್ಟೀಸ್ ಇಳಿದಿದ್ದೀರಲ್ವ, ಸೊ ಇಳಿಬೇಕಾದಾಗ ನಾವು ಸುಮಾರಷ್ಟು ದ್ರವ್ಯಗಳು ನಮ್ಮ ಕೈಲಿ ಇರುತ್ತೆ. ಯಾವ ದ್ರವ್ಯ ಏನು ಪೊಟೆನ್ಸಿ ಅಂತ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನೇನು ಮಾಡಿದೆ ಅಂದರೆ, ನನ್ನ ಫಸ್ಟ್ ಕ್ಲಿನಿಕ್ ಪ್ರಾಕ್ಟೀಸಲ್ಲಿ ನೀವು ಹೇಳಿದಂಗೆ ಈಗ ಸಾಧಾರಣಕ್ಕೆ ಉಪ್ಸ ಬಂತು ಅಂತ ತಿಳ್ಕೊಳ್ಳಿ, ಏನು ಮೆಡಿಸಿನ್ ಕೊಡ್ತೀರಾ ಯೂಶ್ವಲಿ? ಅಸ್ತಮಾ ಏನು ಕೊಡ್ತೀರಾ? ನೀವೇನು ಕೊಡ್ತೀರಾ ಟೆಲ್ ಮಿ. ಅಲ್ಲ, ಆಯುರ್ವೇದದಲ್ಲಿ ಏನು ಕೊಡ್ತೀರಾ ಅಂತೇಳಿ. ಮತ್ತೆ ಮತ್ತೆ ಅರಿಷ್ಟದಲ್ಲಿ ಕಷಾಯದಲ್ಲಿ ಭಸ್ಮದಲ್ಲಿ ನೀವು ಅರಶಾಸ್ತ್ರ ಒಳಗಡೆ ಇಳಿದೋಗ್ಬಿಟ್ಟಿರಲಿ, ಏನಾಗಿಲ್ಲ ನೀವು ಏಕಿ ಮತ್ತೆ ಸೂಪರ್ಫಿಷಿಯಲ್ ಬೇಕಾಗುತ್ತೆ. ಓಕೆ, ಚೂರ್ಣಗಳೆಲ್ಲ ಕೊಡ್ತೀರಾ? ಸೊ ನಾನು ಹೇಳ್ತಾ ಬಂದಿದ್ದೀನಿ ಅಂದರೆ, ಸೊ ಈ ಔಷಧಿ ನೀವು ಹೇಳಿರುವಂಥ ಔಷಧಿಗಳನ್ನೇ ನೀವು ಹೆಚ್ಚು ಕೊಟ್ಟರೆ ಏನಾಗುತ್ತೆ? ನೀವು ಸಾಧಾರಣ ಡೋಸ್ ಏನು ಕೊಡ್ತೀರಾ? ಅರಿಷ್ಟ ಡೋಸ್ ಎಷ್ಟು? ಅರಿಷ್ಟ ಡೋಸ್ ಎಷ್ಟು? ಹೇಳಿ ತೊಂದರೆ ಇಲ್ಲ, ಹೇಳಿ. 10 ml. ಮತ್ತೆ ಇದ್ರದ್ದು ಕಫಕೇತು ರಸ ಅಥವಾ ಶ್ವಾಸಪುಟ ರಸ, ಶ್ವಾಸಬಂಧ ಗುಳಿಗೆ, ಅದರ ಡೋಸು 1-2 ರತ್ತಿ. ಓಕೆ, ಈಗ ನಮಗೆ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬರುತ್ತಲ್ವಾ, ಸೊ 1 BD ಅಥವಾ 2 BD ಹಾಗೆಲ್ಲ ಕಳಿತೀವಿ ಅಲ್ವಾ. ಸೊ ಈಗ ಮತ್ತೆ ತಾಲಿಸಾದಿ, ಸೀತೋಫಲಾದಿ, ಮತ್ತೆ ಲಘುಸೂತ ಶೇಖರ ಮಿಶ್ರಣ, ಓಕೆ, ದಶಮೂಲ ಕಟುತ್ರಯ ಕಷಾಯ, ಓಕೆ. ಸೊ ಹೀಗೆಲ್ಲ ನಾವು ಕೊಡ್ತಾ ಹೋಗ್ತೀವಿ, ಓಕೆನಾ. ಸೊ ಇದಿಷ್ಟನ್ನು ಕೂಡ ಒಂದು ಕಾಂಬಿನೇಷನ್ ಮಾಡಿ 1 ಡ್ರಾಪ್ ಹಾಕಿದರೆ ಸಾಕಾಗುತ್ತೆ. ಈಗ ನಮಗೆ ಈ ಕಫ ವಿಲಯನ ಆಗಬೇಕು ಅಷ್ಟೇ. ಇಷ್ಟೊಂದು ಮೆಗಾ ಡೋಸಿಗೆ ಹೋದಾಗ ಏನಾಗುತ್ತೆ ಅಂದರೆ ಅಗ್ನಿ ಮೇಲೆ ಒಂದು ಪರಿಣಾಮವನ್ನು ಕೊಡುತ್ತೆ. ಆ್ಯಕ್ಚುಲಿ ಅಗ್ನಿ ಕಮ್ಮಿಯಾಗಿಯೇ ಕಫ ಜಾಸ್ತಿ ಆಗಿರೋದು. ಈ ಕಫ ಅಂತ ಹೇಳಿದ್ರೆ ದುಷ್ಟ ಕಫ ಉತ್ಪತ್ತಿ ಆಗಿತ್ತಲ್ವ. ಆ್ಯಕ್ಚುಲಿ ಬೇಸಿಕಲಿ ಅಗ್ನಿ ಕಮ್ಮಿ ಇದೆ ಅಂತ ಅರ್ಥ. ನಾವು ಇಷ್ಟೊಂದು ಔಷಧಿಗಳನ್ನು ಕೊಟ್ಟಾಗ ಏನಾಗುತ್ತೆ, ಪಿತ್ತಕ್ಕೆ ಜೀರ್ಣ ಮಾಡೋ ಕೆಪಾಸಿಟಿ ಇಲ್ಲದಿದ್ದಾಗ ವಾಟ್ ವಿಲ್ ಹ್ಯಾಪನ್, ಮತ್ತೆ ಉತ್ಲೇಷವನ್ನು ಕೊಡುತ್ತೆ. ಹಾಗೆ ಉತ್ಲೇಷಣ ಕೊಡ್ತು ಅಂದರೆ ಜಾಸ್ತಿ ಆಗುತ್ತೆ, ಪೇಷಂಟ್ ಕಂಪ್ಲೇಂಟ್ ಜಾಸ್ತಿ ಇತ್ತು, ತಗೊಂಡ ತಕ್ಷಣ ಜಾಸ್ತಿ ಆಯಿತು ಅಂತಾರೆ. ಯಾಕಂದ್ರೆ ನಾನು ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೋದವು, ಐ ಸ್ಟಾರ್ಟೆಡ್ ಟು ರೆಡ್ಯೂಸ್ ದ ಡೋಸ್. ಎಲ್ಲಿ ತನಕ ಅಂತ ಹೇಳಿದ್ರೆ 1 ಡ್ರಾಪ್, 1 ಪಿಂಚ್ ಥರ ರೆಡ್ಯೂಸ್ ಮಾಡ್ತಾ ಹೋದೆ. ಸೊ ವಿಚ್ ಗೇವ್ ಮಿ ಗುಡ್ ರಿಸಲ್ಟ್ಸ್. ಯಾಕೆ ಅಂದರೆ ಇದು ಪಿತ್ತನ ಆಕ್ಟಿವೇಟ್ ಮಾಡ್ತು, ಪಿತ್ತನ ನಾಶ ಮಾಡಲಿಲ್ಲ. ಸೊ ಪಿತ್ತ ಆಕ್ಟಿವೇಟ್ ಆಯಿತು ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆದಂಗೆ. ಸೊ ಅದಕ್ಕೆ ಸರ್ವರೋಗಾಣ ಉದರ ಹಿಮ್ಮೂಲ, ಉದರದಲ್ಲಿರೋದೇ ಪಿತ್ತ,
ಕಾಯಿಲೆ ಬಂತು ಅಂತ ಹೇಳಿದ್ರೆ ಪಿತ್ತನೇ ಎಫೆಕ್ಟ್ ಆಗೋದಿಲ್ವಾ? ಪಿತ್ತ ಎಫೆಕ್ಟ್ ಆಗ್ಲಿಕ್ಕೆ ಕಾರಣ ಏನು? ವಾತ. ವಾತ ಪ್ರಕೋಪನೆ ಪಿತ್ತನ ಹೊರಗಾಕ್ಲಿಕ್ಕೆ ಕಾರಣವಾದ್ರೆ ನಾವು ಔಷಧಿನ ಹೆಚ್ಚು ಕೊಟ್ಟಾಗ ಏನಾಗುತ್ತೆ, ಪಿತ್ತ ಶಮನ ಆಗೋದ್ರಿಂದ ವಾತ ಏನಾಗುತ್ತೆ ಮತ್ತು ಪ್ರಕೋಪಿತ ಆಗುತ್ತೆ. ಹಾಗಾಗಿ ಉತ್ಕ್ಲೇಶ ಬರುತ್ತೆ. ವಾತ ಜಾಸ್ತಿ ಇತ್ತು ಅಂದ್ರೆ ಏನಾಗುತ್ತೆ, ಉತ್ಕ್ಲೇಶ ಆಗುತ್ತೆ. ದುಷ್ಟ ಕಫ ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪಿತ್ತನ ಮತ್ತು ರೆಡ್ಯೂಸ್ ಮಾಡಿದ್ರಿ, ಹೆಚ್ಚು ಔಷಧಿ ಕೊಟ್ಟು ಪಿತ್ತನ ಮತ್ತು ರೆಡ್ಯೂಸ್ ಮಾಡಿದ್ರಿ. ಸೊ ಹಾಗಾಗಿ ಏನಾಯ್ತು, ಕಫ ಮತ್ತೆ ಉತ್ಕ್ಲೇಶ, ವಾತ ಪ್ರಕೋಪ ಆಯ್ತು. ಗೆಟಿಂಗ್ ದಿ ಪಾಯಿಂಟ್. ಸೊ ನೀವು ಈ ಕಷಾಯದಲ್ಲಿ ಕಷಾಯಂ ಕರ್ಷಣ ಅಂತ ಕೇಳಿದ್ರೆ, ಕಷಾಯಂ ಕರ್ಷಣ ಅದರ ಅರ್ಥ ಏನು? ಕಷಾಯವನ್ನ ನೀವು ಹೆಚ್ಚು ತಗೊಳ್ಳೋದ್ರಿಂದ, ಡೋಸ್ ಜಾಸ್ತಿ ಇರೋದ್ರಿಂದ, ಕರ್ಷಣ ಅಂದ್ರೆ ಏನು? ವಾತದ ಕ್ವಾಲಿಟಿ ಇದ್ದಾನೆ, ಕರ್ಷಣೆ ವಾತ ಕ್ವಾಲಿಟಿ ಇದೆ. ಈ ವಾತ ಕ್ವಾಲಿಟಿ ಕಷಾಯ ಏನು ನೀವು ಕಷಾಯ ಕೊಡ್ತೀರೋ ಅದೇ ಕಷಾಯ ವಾತನ ಜಾಸ್ತಿ ಮಾಡೋದಾದ್ರೆ ಅದಕ್ಕೆ ಶಮನ ಔಷಧಿ ಅಂತ ಹೇಳ್ತೀವ, ಶೋಧನ ಔಷಧಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಪಂಚಕರ್ಮದಲ್ಲಿ ಶೋಧನ ಚಿಕಿತ್ಸೆಯಲ್ಲಿ ಓದಿದ್ದೀರಾ. ಶೋಧನ ಲೆಕ್ಕಕ್ಕೆ ಹೋಗುತ್ತೆ. ಸಾಧಾರಣ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ಈ ಪೈನ್ ಕಿಲ್ಲರ್ ಅಂದ್ರೆ ಈ ವಾತದ್ದು ಸಮಸ್ಯೆ, ಆಮವಾತ ಇರ್ಬೋದು, ಲೈಕ್ ಆಲ್ ದ ಸಂಧಿವಾತ, ಅದು ಇದು ನಾವೆಲ್ಲ ಔಷಧಿ ಕೊಡ್ತಾ ಹೋದವು. ಸಾಧಾರಣ ವಾತಕ್ಕೆ ನಾವು ಏನು ಔಷಧಿ ಕೊಡ್ತೀವಿ? ಏನು ಔಷಧಿ ಕೊಡ್ತೀರಾ? ಲೈಕ್ ಅಮೃತೋತ್ತರ, ರಾಸ್ನ ಸಪ್ತಕ, ರಾಸ್ನ ಏರಂಡಾದಿ, ನಿಮ್ಮ ಯೋಗರಾಜ, ತ್ರಯೋದಶಾಂಗ, ಹೀಗೆ ನಿಮಗೆ ಮತ್ತೆ ಕಂಪನಿಗಳಂತೂ ಬೇಕಾದಷ್ಟು ರೂಮ್ ಆಫ್ ಗೋಲ್ಡ್ ಅಂತ ಅದಂತೆ ಇದಂತೆ ಹೇಳ್ಬಿಟ್ಟು ತಲೆ ಕೆಡಿಸುವಷ್ಟು ಔಷಧಿ ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ. ಸೊ ಇದು ಕೊಟ್ಟರು ಕೂಡ ನಿಧಾನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ಷಣ ಮಾಡ್ತಾ ಹೋಗುತ್ತೆ, ನಿಧಾನ ಮಾತ್ರ ವಾಯುನ ರೈಸ್ ಮಾಡುತ್ತೆ. ಸೊ ಮತ್ತು ವಾತ ಸಮಸ್ಯೆ ಇದೆ. ಸೊ ವಾತದ ಎರಡು ಬಿಹೇವಿಯರ್ ಇದೆ. ಏನಂತ ಹೇಳಿದ್ರೆ, ಒಂದು ಸ್ತಬ್ಧವಾತ, ಒಂದು ಏನಂತಾರೆ ಮೂಮೆಂಟ್ ಅಲ್ಲಿ ಇಟ್ಕೊಂಡು ಸಂಚಯವಾತ ಅಂತೇಳಿ. ಒಂದು ಬ್ಲಾಕ್ ಆಗಿ ಎಲ್ಲೋ ಒಂದ್ ಕಡೆ ಮಾತ್ರ ಕೂತು ಲಾಕ್ ಆಗಿರೋದು, ಇನ್ನೊಂದು ಎಲ್ಲೂ ಲಾಕ್ ಎಲ್ಲೂ ಇಲ್ಲ ಬಟ್ ಅತಿ ಪ್ರವೃತ್ತಿಯಾಗಿರುವಂತಹ ವಾತ. ಸೊ ಎರಡು ತರ ನನ್ನ ಪ್ರಾಕ್ಟೀಸ್ ನಾನು ನೋಡಿದೆ. ಸೊ ಒಂದು ನಾಡಿಯನ್ನು ನಾವು ಫೀಲ್ ಮಾಡ್ಬೋದು. ಸ್ತಬ್ಧವಾತ ಅಂದ್ರೆ ಬಹುಶಃ ನೀವು ನಾಡಿನ ಪ್ರಾಕ್ಟೀಸ್ ಮಾಡ್ತಿದ್ದೀರೋ, ನೋಡ್ತಾ ಇದ್ದೀರಾ ನಾಡಿನ ಹೇಗೆ ಫೀಲ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಸೊ ಅದರಲ್ಲಿ ವಾತನಾಡಿಯಲ್ಲಿ ಫೀಲ್ ಮಾಡಿದ್ರಿ ಅಂದ್ರೆ ತುಂಬಾ ಹೈ ಬೀಪ್ ಅಲ್ಲಿ ನಿಮಗೆ ಫೀಲ್ ಆಗಕ್ಕೆ ಶುರುಗೊಳ್ಳುತ್ತೆ. ಸೊ ಅದು ಸಂಚಯ ಅಂದ್ರೆ ಅದು ಲಿನಿ ಸರ್ಕ್ಯುಲೇಷನ್ ಅಲ್ಲಿ ಹೆವಿಯರ್ ಲೋಡ್ ತಗೊಂಡು ಹೋಗ್ತಾ ಇದೆ ಅಂತ. ಇನ್ನೊಂದು ನೀವು ನೋಡಿದ್ರೆ ನಿಮಗೆ ಕಾಣೋದಿಲ್ಲ ಬಟ್ ಸಿಕ್ಕಾಪಟ್ಟೆ ವಾತ ಡಿಸೋರ್ಡರ್, ಬಟ್ ನಾಡಿ ಫೀಲ್ ಆಗಲ್ಲ ನಿಮಗೆ. ಡಸ್ ನಾಟ್ ಮೀನ್ ದಟ್ ಅವ್ರಿಗೆ ವಾತ ಇಲ್ಲ ಅಂತಲ್ಲ, ವಾತ ಇದೆ ಎಲ್ಲೊಂದು ಕಡೆ. ಖಾವೈಗುಣ್ಯ ವ್ಯಾಧಿಗೆ ಉಪಚಾಯತೆ ಏನೋ ತರ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ಟು ಬ್ಲಾಕ್ ಆಗಿ ಅದು ಮೂಮೆಂಟ್ಸಿಗೆ ಬರ್ತಾ ಇಲ್ಲ. ಸೊ ಅದೇ ಸ್ತಬ್ಧವಾತ ಅಂತ. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಯಾವಾಗ ಸಂಚಯ ಜಾಸ್ತಿ ಇದೆಯೋ, ಸೊ ಅವಾಗ ನೀವು ಶೋಧನದಲ್ಲಿ ಬಸ್ತಿ ಎಲ್ಲ ಕೊಟ್ಟಾಗ ನಿಮಗೆ ಅದು ಯು ಕ್ಯಾನ್ ಗೆಟ್ ಎ ಗುಡ್ ರಿಸಲ್ಟ್ಸ್. ಬಟ್ ಸ್ತಬ್ಧವಾತದಲ್ಲಿ ಮೂಮೆಂಟ್ಸೇ ಇಲ್ಲ. ಇನ್ನು ನೀವು ಬಸ್ತಿ ಕೊಟ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತು ಡೌನ್ ಆಗುತ್ತೆ. ಅದು ಎಲ್ಲಿ ಬ್ಲಾಕ್ ಇದೆಯೋ ತಿಳ್ಕೊಂಡು ಅದನ್ನ ಫಸ್ಟ್ ಬಿಡಿಸಿ ಸರ್ಕ್ಯುಲೇಷನ್ ತರಿಸಿ ಆಮೇಲೆ ಬಸ್ತಿ ಕೊಡ್ಬೇಕು. ಸೊ ಈ ಒಂದು ಆವರಣನ ಬ್ರೇಕ್ ಮಾಡಬೇಕಂದ್ರೆ ಏನ್ ಬೇಕು, ಮೈಕ್ರೋಡೋಸಿಂಗ್ ಬೇಕು. ಯಾಕಂತ ಹೇಳಿದ್ರೆ ನೀವು ಕಷಾಯನ ಜಾಸ್ತಿ ಕೊಟ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತು ವಾಯುನ ಜಾಸ್ತಿ ಮಾಡೋ ಸಲುವಾಗಿ ಮತ್ತು ವಾಯು ಗುಂಪೊಪ್ಪಂ ಕೈ ಆಗುತ್ತೆ. ಮತ್ತೆ ಅಲ್ಲಿ ಬ್ಲಾಕ್ ಇರೋದ್ರಿಂದ ಲೈಕ್ ಈಗ ನಿಮಗೆ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ಅಬ್ಸ್ಟ್ರಕ್ಷನ್ ಕೂತಿದೆ, ಜಾಮ್ ಆಗಿ ಕೂತ್ಕೊಂಡಿದೆ, ಗಾರ್ಬೇಜ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದೆ ಪೈಪ್ ಅಲ್ಲಿ. ಸೊ ನೀವೇನ್ ಮಾಡ್ತೀರಾ, ನೀರನ್ನ ಫ್ಲಶ್ ಮಾಡ್ತಾ ಇದ್ದೀರಾ, ಹೈ ಪ್ರೆಷರ್ ನೀರು ಹಾಕ್ತಾ ಇದ್ದೀರಾ. ಸೊ ಏನಾಗುತ್ತೆ, ಬರುತ್ತೆ ಮತ್ತೆ ರಿಟರ್ನ್ ಹೊಡೆಯುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಈ ಬ್ಲಾಕ್ ಅನ್ನ ಮಾತ್ರ ಡಿಸಾಲ್ವ್ ಮಾಡಿದ ಮೇಲೆ ಒಂದು ಗತಿ ಫೀಲ್ ಆಗುತ್ತಲ್ಲ, ಆ ಗತಿ ಫೀಲ್ ಆದ್ಮೇಲೆ ಮತ್ತೆ ಬಸ್ತಿ ಕೊಟ್ರೆ ಈ ಗಾರ್ಬೇಜ್ ಹೋಗುತ್ತೆ, ಬ್ಲಾಕ್ ಹೋಗುತ್ತೆ. ಗೊತ್ತಾಯ್ತಾ ನನಗೆ ಹೇಳ್ತಿರೋದು? ಸೊ ಈ ಗಾರ್ಬೇಜ್ ಬ್ರೇಕ್ ಆಗ್ಬೇಕಂದ್ರೆ, ವಿಲಯನ ಆಗ್ಬೇಕು ಅಂದ್ರೆ ಏನ್ ಬೇಕು, ಪಿತ್ತ ಆಕ್ಟಿವೇಶನ್ ಆಗಬೇಕು. ಸೊ ಪಿತ್ತ ಆಕ್ಟಿವೇಶನ್ ಆಗ್ಬೇಕು ಅಂದ್ರೆ ಡೋಸಸ್ ಯಾವ ಲೆವೆಲ್ ಅಲ್ಲಿ ಇರಬೇಕು, ಮೈಕ್ರೋ ಡೋಸಿಂಗ್ ಇರಬೇಕು. ಸೊ ನೀವು ನೋಡ್ತಾ ಹೋಗಿ ಸಣ್ಣಕ್ಕೆ. ಈಗ ನಾವು ಆ ಒಂದು ಕಂಡೀಷನ್ ಯಾವುದೇ ಇರಲಿ, ಹಿಪ್ಲಿ ಇಲ್ಲ ಅಂತಿದ್ರೆ ಆರೋಗ್ಯ ವರ್ಧಿನಿ ಮಟ್ಟಿ, ಇಲ್ಲ ಅಂತಿದ್ರೆ ಸೊ ಚಿತ್ರಕಾದಿ ಮಟ್ಟಿ ಇರ್ಬೋದು. ಸೊ ಇದು ಯಾವುದೇ ಒಂದು ದೀಪನ ಪಾಚನವಾಗಿರುವಂಥ ದ್ರವ್ಯ ಸಹ ನೀವು ಇಷ್ಟು ನಾಲ್ಗೆ ಅಡಿಗಡೆನೋ ನಾಲ್ಗೆ ಮೇಲೇನೋ ಸುಮ್ಮನೆ ಇಟ್ಟು ಆಮೇಲೆ ಚೆಕ್ ಮಾಡಿ ನಾಡಿನ ಪಿತ್ತ ವೀಕ್ ಇರುತ್ತೆ,
ಪಿತ್ತ ಸಣ್ಣದಾಗಿ ಚಿಗುರೊಡೆದು ಬರುತ್ತೆ. ಕೂಡಲೇ ದ ಸೆಕೆಂಡ್ ಮೂಮೆಂಟ್ ಯು ಹಾಕಿದ ತಕ್ಷಣನೇ ಡೀಪ್ ಆಗುತ್ತೆ, ಅದು ಕರಗಿಸುತ್ತೆ, ಅದು ಬ್ರೈನ್ ಆಕ್ಟಿವೇಟ್ ಮಾಡಿದಂಗೆ. ಸೊ ನಾವು ಕೊಡುವಂಥ ಟ್ರೀಟ್ಮೆಂಟ್ಗಳು ಶರೀರಕ್ಕೆ ಇಳಿದು ಸಿಸ್ಟಮಿಗೆ ಹೋಗಿ ಸಿಸ್ಟಮಿಂದ ಮತ್ತೆ ಕೆಲಸ ಮಾಡ್ಬೇಕಾದ್ರೆ ಏನು ಬೇಕಂತಿಲ್ಲ. ಬ್ರೈನ್ ಗೊತ್ತಾದ್ರೆ ಸಾಕು ಇಂಥ ಸಮಸ್ಯೆ ಇದೆ, ದೀಪನ ಮಾಡಬೇಕು ಅಂತ ನೀವು ಅಂದರೆ ಸಾಕು, ಕೊಟ್ಟರೆ ಸಾಕು, ದೀಪನ ಪ್ರೊಸೆಸ್ಸು ಶುರು ಹಚ್ಕೊಡುತ್ತೆ. ಇಷ್ಟೇ ಸಾಕು. ಅದೇ ಔಷಧಿ ನೀವು ಇಷ್ಟು ಕೊಟ್ಟಾಗ ಏನಾಗುತ್ತೆ, ಅದೇ ದೀಪದ ಔಷಧಿ ನಿಮ್ಮ ಪಿತ್ತನ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ಅದನ್ನು ಜೀರ್ಣ ಮಾಡುವಷ್ಟು ತಾಕತ್ತು ನಮ್ಮಲ್ಲಿ ಇಲ್ಲ. ಇಷ್ಟು ಕೊಟ್ಟಿದ್ರೆ ಸಲೈವರಿ ಜ್ಯೂಸೇ ಅದನ್ನ ಡೈಜೆಸ್ಟ್ ಮಾಡಿ ಮೆಸೇಜ್ ಇಲ್ಲಿಂದ ಕಳಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೆಟಬಾಲಿಸಮ್ ಅಲ್ಲಿ ಹೊಟ್ಟೆಗೆ ಹೋಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿ ಅದು ಅರ್ಧಕ್ಕರ್ಧ ಹಾಳು ಮಾಡುತ್ತೆ. ಈಗ ನಿಮ್ಗೆ ಗೊತ್ತಲ್ಲ, 500 mg ಪ್ಯಾರಾಸ್ಟಮಾಲ್ ನುಂಗಿದ್ರೆ ಆಕ್ಟಿವ್ ಆಗಿ ಎಳ್ಕೊಳ್ಳುವಂಥದ್ದು ಮೇ ಬಿ 0.25% ಕಮ್ಮಿನೇ ಸಿಸ್ಟಮಿಗೆ, ಬ್ಲಡ್ಡಿಗೆ ಎಳ್ಕೊಳ್ಳುವಂಥದ್ದು. ಸೊ ಹಾಗಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಸುಮಾರಷ್ಟು ಡಿಸ್ಟ್ರಾಯ್ ಮಾಡುತ್ತೆ ನಮ್ಮ ಸತ್ವವನ್ನು. ಅದರಿಂದ ಒಂದಿಷ್ಟು ಭಾಗನೇ ಎಳೆದು ಮತ್ತು ಅದು ಸೆನ್ಸ್ ಮಾಡಬೇಕು ಅಂದರೆ ಡೈಜೆಷನ್ ಸ್ವಲ್ಪನೂ ಕಮ್ಮಿ ಆಗಿರುತ್ತೆ, ಪಿತ್ತ ಒಂದು ಸ್ವಲ್ಪನೂ ಇಂಟ್ರಾಕ್ಟ್ ಮಾಡಿ ಪಿತ್ತ ಸ್ವಲ್ಪ ವೀಕ್ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಇಷ್ಟೇ ಕೊಟ್ಟರೆ ಇದು ಡೈರೆಕ್ಟ್ ಸೆನ್ಸ್ ತಗೊಳುತ್ತೆ. ಸೊ ಯಾವುದೇ ಒಂದು ಮಾತ್ರೆನೋ ನಿಫಿಡಿಪಿನ್, ಈಗ ನೀವು ಬಿ ಪಿ ಎಲ್ಲ ಜಾಸ್ತಿ ಇತ್ತು ಅಂದರೆ ನಾವು ನಾಲ್ಗೆ ಅಡಿಗೆ ಒಂದು ಮಾತ್ರೆ ಕೊಡ್ತೇವೆ, ಇದು ಕಮ್ಮಿ ಆಗಿ ರಪ್ಪ ಕೆಲಸ ಮಾಡುತ್ತೆ. ಎಂಥದೇ ಇರಲಿ, ಎಷ್ಟೇ ಬಿ ಪಿ ಇರಲಿ, ರಪ್ಪ ಕಡಿಮೆ ಮಾಡುತ್ತೆ. ಸೊ ಹಂಗೇನೆ ಬ್ರೈನಿಗೆ ಅರ್ಥ ಆದರೆ ಸಾಕು ನಾವು ಕೊಡುವಂಥ ಟ್ರೀಟ್ಮೆಂಟ್. ಸೊ ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೀವು ಮಾಮೂಲಿ ಕೊಡುವ ಔಷಧಿಕ್ಕಿಂತಲೂ ಫಾಸ್ಟ್. ಇಟ್ಸ್ ವೆರಿ ಮಚ್ ಫಾಸ್ಟ್ ದೆನ್ ಲೈಕ್ ಮುಂಚೆ ಏನು ಕ್ಲಾಸಿಕಲ್ ಆಗಿ ನೀವೇನು ಕೊಡ್ತಾ ಇದ್ದೋ ಅದಕ್ಕಿಂತ ಸಿಕ್ಕಾಪಟ್ಟೆ ಫಾಸ್ಟ್. ಅದರಲ್ಲೂ ನೀವು ರಸಶಾಸ್ತ್ರದಲ್ಲಿ ಒಳ್ಳೆ ಒಂದು ಸಾಧನೆ ಮಾಡಿದ್ದೀರಂದ್ರೆ ಅಷ್ಟೇ ಸಾಕು, ಚಿಟಿಕೆ ಸಾಕು, ಇಟ್ ವಿಲ್ ಡಸ್ ದ ಬಂಡರ್. ಮತ್ತೆ ನಾವು ಇಷ್ಟಿಷ್ಟು ಔಷಧಿ ಇಷ್ಟಿಷ್ಟೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಆಯುರ್ವೇದದಲ್ಲಿ ನಮ್ಮ ಆಯುರ್ವೇದ ಡ್ರಗ್ಸಿನ ಮಹತ್ವ ನಮಗೆ ಗೊತ್ತಾಗ್ತಿಲ್ಲ, ಆಯುರ್ವೇದ ಟೆಕ್ನಾಲಜಿ ನಮಗೆ ಅರ್ಥ ಆಗ್ತಾ ಇದೆ. ಏನೋ ಅದ್ರಲ್ಲಿ ಒಂದು ಬೇಸಿಕ್ ಕಲ್ತಿದ್ದೀನಿ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ದಟ್ ಯು ಕ್ಯಾನ್ ಡೂ ವಾಟರ್ಸ್ ಗೆಟಿಂಗ್ ದಿ ಪಾಯಿಂಟ್. ಸೊ ನಾನು ಕೆಲವೊಂದು ಕೇಸಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಅಂದರೆ ತೋರಿಸ್ಲಿಕ್ಕೆ ಲೈಕ್ ಹೇಗೆ ಮುಂಚೆ ಹೆಂಗಿತ್ತು, ಲೈಕ್ ಒಬ್ರು ಗೂನಾಗಿ ಲೈಕ್ ಹೀಗೆ ಬಂದಿದ್ದು ಕೊಟ್ಟ ತಕ್ಷಣ ಈ ಏನಂತಾರೆ ಲಂಬಾರ್ ರೀಜನಲ್ಲಿ ಈ ಸ್ಟ್ರೈಟನಿಂಗ್ ಆಫ್ ಲಂಬಾರ್ ವರ್ಟಿಬ್ರೆ ಅಂತ ಹೇಳ್ತೀವಿ. ಈ ಥರ ಕರ್ವೇಚರ್ ಇರೋ ಕಡೆ ಹೀಗಿರುತ್ತೆ. ಸೊ ಹೀಗಿದ್ದಾಗ ಅವ್ರು ಸ್ವಲ್ಪ ಹೀಗೆ ಹೋಗ್ತಾರೆ ಅವರು ಯೂಶ್ವಲಿ. ಸೊ ಅದು ಕರ್ವೇಚರು ಸ್ವಲ್ಪ ಗುಣಾಗ್ತಾ ಹೋಗುತ್ತೆ. ಸೊ ಅದನ್ನು ಮುಂಚೆನೇ ನಮ್ಮಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ ಇರ್ತಾರೆ. ಸೊ ಅವರು ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ತಕ್ಷಣವೇ ಅದಕ್ಕೆ ಬೇಕಾಗಿರೋ ನಿರ್ದಿಷ್ಟವಾಗಿರುವಂಥ ಒಂದು ಔಷಧಿನ, ದೀಪನ, ಪಾಚನ, ವಾತ, ಅನುಲೋಮನ ಹಾಗಿರುವಂಥ ಔಷಧಿನ ಸೆಲೆಕ್ಟ್ ಮಾಡಿ ಒಂದು ಸಣ್ಣ ಒಂಚೂರು ಕೊಟ್ಟು ಇಷ್ಟು ನಲಿಗೆ ಹಾಕಿ ಒಂದು 3-4 ಸೆಕೆಂಡ್ಸ್ ಹತ್ತಲ ಇತ್ತಲ ನಡಿಲಿಕ್ಕೆ ಇರ್ತದೆ. ಆಮೇಲೆ ಒಂದು ಚೆಕ್ ಮಾಡಿದರೆ ಒಂದು 7 ಡಿಗ್ರಿ ತನಕ ಹೀಗಿರುವಂಥದ್ದು ಕೂಡ ಹೋಗಿರುತ್ತೆ. ಸೊ ಸ್ಟ್ರಕ್ಚರಲಿ ಕೂಡ ನಾವು ಫಿಸಿಯೋಲಾಜಿಕಲಿ ಮಾತ್ರ ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ತಿದ್ದೀವಿ ಇಷ್ಟು ತನಕ, ನಾಡಿ ಬಡಿತದಿಂದ. ಹಿಂಗಲ್ಲ, ಸ್ಟ್ರಕ್ಚರಲಿ ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆ ಮೈಕ್ರೋಡೋಸಿಂಗ್ ಇದೆ. ಸೊ ಅದೇ ನೀವು ಕಷಾಯ ಕೊಟ್ಟು ನೋಡಿದ್ರಿ ಅಂದರೆ, ಕಷಾಯ ಹೊಟ್ಟೊಳಗುವ ತಕ್ಷಣ ಪಿತ್ತ ಕಮ್ಮಿ ಇರುತ್ತಲ್ಲ, ಇದರಲ್ಲಿ ಬ್ಲೌಟಿಂಗ್ ಹೋಗ್ತದೆ, ಮತ್ತೆ ಅದು ಬ್ಲೌಟಾಗ ಜೀರ್ಣ ಮಾಡಿಸಿ ಬೇಗ ಬಂದು ಆಮೇಲೆ ಅದರದ್ದು ಎಫೆಕ್ಟು ಬ್ಲಡ್ಡಿಗೆ ಹೋಗಿ ಅದಾದ ಮೇಲೆ ಬರಬೇಕಾದ್ರೆ ನಿಮಗೆ ಏನಿಲ್ಲ ಅಂದರೂ 3 to 4 hours ವೇಟ್ ಮಾಡಲೇಬೇಕು. ಹೌದಾ? ಸೆಕೆಂಡ್ಸಲ್ಲಿ ಆಗುವಂಥದ್ದು ಏನಾದರೂ ಉಂಟಾ? ಇಲ್ಲ. ಸೊ ರಸಶಾಸ್ತ್ರದ್ದು ಶ್ಲೋಕ ಏನು ಹೇಳುತ್ತಂದ್ರೆ, ಅಲ್ಪ ಮಾತ್ರ ಶ್ಲೋಕ ಇದೆಯಲ್ಲ, ಏನು ಹೇಳಿ? ಹೌದು. ಇದ್ರದ್ದು ಡೋಸೇಜೇ ಸ್ಮಾಲ್ ಅಲ್ಲೇ ಕೊಡಬೇಕು, ಅಲ್ಪ ಮಾತ್ರ ಕೊಟ್ಟರು ಅದು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ಒಂದು ಶ್ಲೋಕ ಇದೆ. ನಾನು ಕಲ್ತಿದ್ದೀನಿ, ಮರ್ತೋಯ್ತು. ನಿಮ್ಗೂ ಮರ್ತ ಇಲ್ಲ? ಇರಲಿ. ಎಸ್, ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ ಅದೇ ಕ್ಷಿಪ್ರ ಆರೋಗ್ಯ ದಾಯಿತ್ವ, ಸ್ವಲ್ಪ ಮಾತ್ರ ಕ್ಷಿಪ್ರ ಆರೋಗ್ಯ ದಾಯಿತ್ವ. ಸೊ ಇದೇ ವಿಚಾರನೇ ನಾನು ನಿಮಗೆ ಹೇಳ್ತಿರೋದು. ಸೇಮ್ ಥಿಂಗ್. ಕ್ಷಿಪ್ರಂ ಅಂತ ಹೇಳಿದ್ರೆ ಅತಿ ಫಾಸ್ಟ್ ಆಗಿ ಎಲ್ಲದೂ ಕಷಾಯ ವಿಷಯ ಅದು ಇದು ಎಲ್ಲದಕ್ಕಿಂತ ಕೂಡ ಈ ಪ್ರಮಾಣ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಅದೇ ಶ್ಲೋಕದಿಂದಲೇ ಪ್ರೇರಿತನಾಗಿ ಹೇಳ್ತಿರೋದು. ಸೊ ಅದರ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಂಡ್ಮೇಲೆ, ಯಾಕಂದ್ರೆ ಯೂಶಲಿ ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂತ ನಮಗೊಂದು ಭಯ ಇರುತ್ತೆ. ನಾವು ಹಂಗಾಗ್ಬಿಟ್ಟು
ನಮ್ಮ ಒಂದು ಭಯಕ್ಕೆ ನಾವೇನು ಮಾಡ್ತೀವಿ, ಈಗ ಒಂದು ಕಷಾಯ ಕೊಟ್ಟಿದ್ದು ಇಷ್ಟೇ ಸಾಕಾಗಲ್ಲ, ನೀರಿಗೆ ಮಾತ್ರ ಬೇಕು, ಇಷ್ಟಕ್ಕೆ ಸಾಕಾಗ್ಬೋದಾ, ಏನು ಕಡಿಮೆ ಆಗಿ ಪೇಷಂಟ್ ಬರಲಿಲ್ಲ ಅಂದರೆ ಮತ್ತೆ ಅದಕ್ಕೊಂದು 2 ಚೂರ್ಣ, ಇದಕ್ಕೂ ಕಡಿಮೆ ಆಗಲಿಲ್ಲ ಅಂದರೆ ಹಂಗಾಗ್ಬಿಟ್ಟು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮೆಡಿಸಿನನ್ನು ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀವಿ. ಅದು ನಮ್ಮ ಭಯಕ್ಕೆ ಅಷ್ಟೇ. ನಿಜಕ್ಕೂ ನೀವು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಇದೆಯಲ್ಲ, ಇಷ್ಟ ದಿವಸಕ್ಕೊಂದು ಇಷ್ಟ ವರ್ಷ, ಅದು ಯಾವಾಗ ಬರುತ್ತೆ ಅಂದರೆ ಪ್ರಾಕ್ಟೀಸ್ ಗೇನ್ ಮಾಡ್ತಾ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ ಮಾತ್ರ ಬರಕ್ಕೆ ಸಾಧ್ಯ. ಏನಿಲ್ಲ. ಸೊ ಇಷ್ಟೇ ನಾನು ಹೇಳೋದು ಬಂದಿರೋದು ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ಈಗ ಉದಾಹರಣೆಗೆ ನಮ್ಮಲ್ಲಿ ಕಿಡ್ನಿ ಕಲ್ಲಿಗೆ ನಾವು ಔಷಧಿ ಕೊಡ್ತೀವಿ ಸಾಧಾರಣ. ಮತ್ತೆ ಓಕೆ, ಸರಿ, ನೀವು ಹೇಳಿದ್ದೆಲ್ಲ ಕರೆಕ್ಟೇ ಇದೆ. ಯಾವ ಪ್ರಮಾಣದಲ್ಲಿ ಕೊಡ್ತಿದ್ರಿ, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಅದನ್ನೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಇಷ್ಟಿಷ್ಟೆಲ್ಲ ಕೊಡೋದು ನಡೆಯುತ್ತಾ? ಒಂದು ಪಾಷಣ ನಮ್ಮ ಚಜ್ಜಿ ಒಂದು 10 ಭಾಗ ಮಾಡಿ 10ರಲ್ಲಿ 1 ಭಾಗ ತಿನ್ನುವ ಸಾಕಷ್ಟೇ ಹೋಗುವಂತ ಹೇಗೆ ಕಲಿಸಿದ್ರೆ ಹೋಗುತ್ತಾ? ಇಲ್ಲ ತಾನೆ. ಸೊ ಅದು ಕೆಲಸ ಮಾಡೋಕ್ಕೆ ಇಷ್ಟೇ ಕೊಟ್ಟರು ಕೂಡ ಇವತ್ತೊಬ್ಬರು ಪೇಷಂಟ್ ಬಂದಿದ್ರು ಹಾಸನಿಂದ, ಸುಮಾರು 1.5 ವರ್ಷದ ಹಿಂದೆ ಒಂದು ಸತಿ ಬಂದಿದ್ದು, ಕಿಡ್ನಿ ಕಲ್ ಅಂತ ಹೇಳ್ಬಿಟ್ಟು ಹೋಗಿತ್ತು. ಒಂದು 3-4 ಡೇಸಿಗೆ ಅದು ಮೂತ್ರದಲ್ಲಿ ಹೋಗಿ ಇದುವರೆಗೆ ಸಮಸ್ಯೆ ಇರಲಿಲ್ಲ. ಮತ್ತೆ ತಿರ್ಗಾ ಇವತ್ತೇ ಫಸ್ಟ್ ಮತ್ತೆ ಬಂದಿತ್ತು, ಸರ್ ಮತ್ತೆ ಲೈಟಾಗಿ ಶುರು ಆಗ್ತಾ ಇದೆ ಅಂತೇಳಿ. ಸ್ಕ್ಯಾನಿಂಗ್ ಏನು ಮಾಡಿಸಿಲ್ಲ, ಬಟ್ ಅದೇ ಥರ ಪೇನ್ ಬಂದಿರೋದ್ರಿಂದ ಮತ್ತೆ ಬಂದರು. ಮೆಡಿಸಿನ್ ಇಷ್ಟೇ ಕೊಟ್ಟು ಕಳಿಸಿ. ಯಾಕೆ ಅಷ್ಟೇ ಸಾಕು, ಅದಕ್ಕೆ ಸಿಸ್ಟಮ್ ಆಕ್ಟಿವೇಟ್ ಆದರೆ ಸಾಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬ್ರೈನ್ ಆ್ಯಂಡ್ ಸ್ಪೈನ್ ಅನ್ನೋ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂದರೆ, ಬ್ರೈನ್ ಹೇಳೋದು ನಮ್ಮ ಸ್ಪೈನಲ್ ಕಾರ್ಡ್ ಕೇಳ್ತು ಅಂದರೆ ಸಮಸ್ಯೆ ಬಗೆಹರಿಯಿತು. ಸೊ ಬ್ರೈನು ಆಟೋಮೆಟಿಕ್ ನರ್ವಸ್ ಸಿಸ್ಟಮ್, ಸ್ಪೈನಲ್ ಕಾರ್ಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್. ಸೊ ಈ ಸ್ಪೈನಲ್ ಕಾರ್ಡಿಗೂ ಮತ್ತೆ ಆಟೋಮೆಟಿಕ್ ನರ್ವಸ್ ಸಿಸ್ಟಮಿಗೂ ಹೇಗೆ ಲಿಂಕ್ ಆಗುತ್ತೆ ಗೊತ್ತಿದೆ? ಸ್ಪೈನಲ್ ಕಾರ್ಡು ಅಟೋಮಿಕ್ ಸಿಸ್ಟಮ್ ಜೊತೆ, ಅಟೋಮಿಕ್ ನರ್ವಸ್ ಸಿಸ್ಟಮ್ ಜೊತೆ ಹೇಗೆ ಮಾತಾಡುತ್ತೆ ಅಂತ ಗೊತ್ತಿದೆಯಾ? ಅಫೆಕ್ಟ್ ನರ್ವ್ಸ್ ಜೊತೆ ಒಂದು ಗ್ಯಾಂಗ್ಲೈನ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಎರಡು ಒಂದು ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಏನಾದರೂ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಸಣ್ಣ ಒಂದು ವ್ಯತ್ಯಾಸ ಬಂದರೂ ಕೂಡ ಅದು ರಿಫ್ಲೆಕ್ಟ್ ಆಗುವಂಥದ್ದು ಆಟೋನಮಿಕ್ ನರ್ವಸ್ ಸಿಸ್ಟಮ್. ಆಟೋನಮಿಕ್ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಯಿತು ಅಂದರೆ ಆರ್ಗನ್ಸಿಗೂ ಎಫೆಕ್ಟ್ ಆಗುತ್ತೆ. ಸೊ ಇಟ್ ಮೀನ್ಸ್ ದಟ್ ನೀವು ಸ್ಪೈನಲ್ ಕಾರ್ಡನ್ನು ಸರಿ ಮಾಡಿ ಕೊಟ್ರಿ ಅಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಆರ್ಗನ್ ಲೆವೆಲಲ್ಲೂ ಕೂಡ ರಿಪೇರ್ ನಡೆಯುತ್ತೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ ಕಿಡ್ನಿಕಲ್ಲಿ ಒಂದು ಪೇಷಂಟ್ಸಿಗೆ T6 ನರ್ವ್ ಕಂಪ್ರೆಷನ್ ಇರುತ್ತೆ. ಸ್ಪೈನಲ್ ಕಾರ್ಡ್ T6 ಥೊರಾಸಿಕ್, T6 ಮತ್ತು T7 ಹೋಗುವಂಥ ನರ್ವ್ ಕಂಪ್ರೆಷನ್ ಇರೋದ್ರಿಂದ ಸೊ ಏನಾಗುತ್ತೆ, ಆಟೋಮೆಟಿಕ್ಲಿ ಅದೇನಾಗುತ್ತೆ, ಕಿಡ್ನಿ ನೆಫ್ರಾನ್ಸ್ ಸ್ವಲ್ಪ ಮಟ್ಟಿಗೆ ಸಿಂಕ್ ಡೌನ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್, ವಿಲ್ ನಾಟ್ ಗೆಟ್ ಇಟ್ ಎನಿ ವೆರಿ ಇನ್ ದ ಬುಕ್. ಸೊ ಅದನ್ನು ಒಂದು ಬಿಡಿಸ್ಕೊಡ್ತೀವಿ ಬೈ ಡಿಫ್ರೆಂಟ್ ಟೆಕ್ನಿಕ್. ಲೈಕ್ ಆಸ್ಟಿಯೋಪತಿ ಕೇಳಿದರೆ, ಆಸ್ಟಿಯೋಪತಿ ಟೆಕ್ನಿಕ್ಸ್ ಕೇಳಿದರೆ, ಕೈರೋ ಪ್ರಾಕ್ಟೀಸ್, ಯಾ ಸೇಮ್. ಕೈರೋ ಆಸ್ಟಿಯೋದಲ್ಲೆಲ್ಲ ಮೈನ್ ಆಗಿ ಮಾಡುವಂಥದ್ದು HLAV ಟೆಕ್ನಿಕ್ ಅಂತ ಹೇಳಿದ್ರೆ ಹೈ ವೆಲಾಸಿಟಿ ಲೋ ಆಂಪ್ಲಿಟ್ಯೂಡ್ ಟೆಕ್ನಿಕ್ ಅಂತ ಯೂಸ್ ಮಾಡ್ತಾರೆ. ಬ್ರಿಸ್ಕ್ ಆಗಿ ಕೆಲವೊಂದು ಮೂಮೆಂಟ್ಸ್ ಅನ್ನು ಕೊಡ್ತಾರೆ. ಟಕ್ 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 ಅಂತ ಇಲ್ಲಿಗೆ ಹೊಡಿಯೋ ಥರ ಟಕ್ ಟಕ್ ಅಂತ ಒಂದು ಮೂಮೆಂಟ್ಸ್ ಕೊಡ್ತಾರೆ. ಪ್ಯಾಸೇಜ್ ಮಾಲ್ ಯೂನಿಯನ್ ಆಯಿತು ಅಂದರೆ ಟಕ್ ಅಂತ ಸರಿ ಬಂದು ಕೂತ್ಕೊಂಡ್ಬಿಡುತ್ತೆ. ಮತ್ತು ಬೇಕನ್ಸಿದ್ರೆ ರಿಯಲೈನ್ ಮಾಡುವಂಥ ಒಂದು ಟೆಕ್ನಿಕ್ ಇದೆ, ಒಂದು ಡೌನ್ ಥೆರಪಿ ಅಂತ ಹೇಳಿ. ಕೇಳಿದ್ರೆ ಡೌನ್ ಥೆರಪಿ ಏನದು? ಡಯಟರ್ ಡಾರ್ನ್ ಎನ್ನುವಂಥ ಒಂದು ಜರ್ಮನ್ ಸೈಂಟಿಸ್ಟು, ಅದು ಅವ್ರ ಹೆಂಡತಿಗೆ ಸಿಕ್ಕಾಪಟ್ಟೆ ಕುತ್ತಿಗೆದು ಹೋಗುತ್ತೆ. ಸುಮಾರು ಒಂದು 200 ವರ್ಷದ ಕೆಳಗಡೆ. ಅವಾಗೆಲ್ಲ ನಿಮ್ಮ ಸರ್ಜರಿ ಅಷ್ಟೆಲ್ಲ ಮುಂದುವರೆದಿರಲಿಕ್ಕಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ತಿರ್ಸೋಕ್ಕಾಗಲ್ಲ, ಎಲ್ಲ ರೆಡಿಕ್ಯುಲೋಪತಿ ಅದೆಲ್ಲ ಬಂದಾಗ ಸೊ ಅವರು ಒಂದು ವೈದ್ಯರ ಹತ್ರ ಹೋಗಿ ಕೆಲವೊಂದು ಟೆಕ್ನಿಕ್ಸ್ ಅನ್ನು ಕಲ್ತ್ಕೊಂಡ್ಬಿಟ್ಟು ಒಂದು ಮ್ಯಾನಿಪುಲೇಷನ್ ಮಾಡ್ತಾರೆ. ಅದಾದಮೇಲೆ ಸರಿ ಹೋಗುತ್ತೆ. ಅದನ್ನು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಮಾಡಿ ಥಾಮಸ್ ಜುಡೆಲ್ ಅನ್ನುವಂಥವ್ರು ಅದನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅದನ್ನು ಕಲಿತು ಅಧ್ಯಯನ ಮಾಡಿ ಒಂದು ಟೆಕ್ನಿಕನ್ನು ಮಾಡ್ತಾರೆ. ಸೊ ಅದಕ್ಕೆ ಡೌನ್ ಥೆರಪಿ ಅಂತ ಹೇಳ್ತೀವಿ. ಸೊ ಹೌ ಟು ಅಲೈನ್ ದ ಸ್ಪೈನ್ ಅಂತ. ಹೇಗೆ ಸ್ಪೈನನ್ನು, ಈಗ ನಮಗೆ ಸ್ಕೋಲಿಯೋಸಿಸ್ ಪೇಷಂಟ್ಸ್ ಇರ್ತಾರೆ, ಕೈಫೋಸಿಸ್ಸು, ಕ್ಲೋಡೋಸಿಸ್ಸು, ಕುಳಕ್ಕೆ ಹೋಗುವಂಥದ್ದು, ಇಂಥದ್ದೆಲ್ಲ ಪೇಷಂಟ್ಸಿಗೂ ಕೂಡ ನಾವು ಆ ಟ್ರೀಟ್ಮೆಂಟ್ ಮಾಡಿದಾಗ ಒಂದು ಇಮಿಡಿಯೇಟ್ ಮಾಡಿ ಆದಮೇಲೆ ನೋಡಿದ್ವಿ ಅಂದರೆ ಒಂದು ಸರ್ಟೇನ್ ಅಮೌಂಟ್ ಆಫ್ ಇಂಪ್ರೂವ್ಮೆಂಟ್ ಆಗಲೇ ನಮಗೆ ನೋಡೋಕ್ಕೆ ಸಿಗುತ್ತೆ.
ಈಗ ನೀವು ಕಷಾಯ ಕುಡಿದು ಬಸ್ತಿ ತಗೊಂಡ್ರು ಕೂಡ ಕೆಲವೊಮ್ಮೆ ಅದು ಹಾಗೇನೇ ಇರುತ್ತೆ, ಅರ್ಥ ಆಯ್ತಲ್ಲ. ಸೊ ಇಂಥ ಕೆಲವು ಟೆಕ್ನಿಕ್ಸ್ ಅಲ್ಲಿ ನಮ್ಗೆ ಏನು ಮಾಡ್ಬೋದು, ಒಂದು ಸ್ಟೆಪ್ ಅಹೆಡ್ ಆಗಿ ಸ್ವಲ್ಪ ಕಂಪ್ರೆಷನ್ ಎಲ್ಲ ರಿಲೀವ್ ಮಾಡ್ಕೊಡ್ಬೋದು. ಸೊ ಅದಾದಮೇಲೆ ಇದನ್ನು ಕೊಟ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ವರ್ಕ್ ವೆರಿ ಎಫಿಷಿಯೆಂಟ್ಲಿ. ಯಾಕಂದ್ರೆ ಈ ಅನಾಟಮಿಕಲ್ ಬ್ಲಾಕ್ ಇರುವಂಥದ್ದು ತೆಗೆದು ಅದಕ್ಕೆ ಒಂದು ಸ್ವಲ್ಪ ಕೊಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಆಕ್ಟ್ ವೆರಿ ಎಫಿಷಿಯೆಂಟ್. ನಿಮಗೆ ಗೊತ್ತಾಯ್ತಲ್ಲ, ಕಿಡ್ನಿ ನರವಣಿಗೆ ಓಪನ್ ಮಾಡಿದ್ವಿ, ಆ ಸರ್ಕ್ಯುಲೇಷನ್ ಬಿಡ್ತು, ಸೊ ವ್ಯಾಸೋ ಡೈಲೇಷನ್ ಆಯಿತು ನೆಫ್ರಾನ್ ಲೆವೆಲಲ್ಲಿ. ಆಮೇಲೆ ಒಂದಿಷ್ಟೇ ಇಷ್ಟು ಪುಡಿ ಕೊಟ್ರಿ, ನೀವು ಹೇಳುವಂಥದ್ದು ಎಲ್ಲದು ಕುಟ್ಟಿ ಪುಡಿ ಮಾಡಿ ಒಂದಿಷ್ಟು ಕೊಡಿ, ಕೆಲಸ ಮಾಡುತ್ತೆ. ಯಾಕಂದ್ರೆ ಪಿತ್ತನ ಓವರ್ಕಮ್ ಮಾಡುತ್ತೆ, ಪಿತ್ತನ ಆಕ್ಟಿವೇಟ್ ಮಾಡಿ ತಗೊಳ್ಳುವಂಥದ್ದಲ್ಲ, ಸೊ ಅದು ಕೆಲಸ ಮಾಡುತ್ತೆ. ಸೊ ಹಾಗೆ ಇವತ್ತು ಇನ್ನೊಬ್ಬರು ಪೇಷಂಟ್ ಬಂದಿದ್ರು, ಗರ್ಭಕೋಶದಲ್ಲಿ ಗಡ್ಡೆ ಇದೆ, ಅಂದರೆ ಫೈಬ್ರೋ ಏನಂತಾರೆ ಇಂಟ್ರಮ್ಯೂರಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಇದು ಬಂದಿತ್ತು, ಕೊಪ್ಪದವರೇ. ಸೊ ಒಂದು 2-3 ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ರೂ ಕೂಡ ತೋರಿಸಿದ್ದಾರೆ, ಇದಾಗಲ್ಲ. ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ, ಅಂದರೆ ಆಲ್ಮೋಸ್ಟ್ ಒಂದು 8 to 9 ಸೆಂಟಿಮೀಟರ್ ಅಷ್ಟು ದೊಡ್ಡದಿದೆ. ಅಂದರೆ ಇಲ್ಲಿ ಫೀಲ್ ಮಾಡಿದ್ವಿ ಅಂದರೆ ನಮಗಿಲ್ಲೇ ಇಟ್ಸ್ ಪಾಲ್ಪಬಲ್. ಸೊ ಅಂದರೆ ಸಜೆಸ್ಟೆಡ್ ಟು ರಿಮೂವ್ ದಿ ಯೂಟ್ರಸ್, ದೊಡ್ಡದಿರೋದ್ರಿಂದ. ಸೊ ನಿಮ್ಮ ಪ್ರಕಾರ ಎಷ್ಟು ಟೈಮ್ ಬೇಕಾಗ್ಬೋದು ಒಂದು ಸಿಂಕ್ ಆಗಲಿಕ್ಕೆ? ಮೆಡಿಸಿನ್ ಎಲ್ಲ ಕೊಟ್ಟರೆ ಎಷ್ಟು ಟೈಮ್ ಬೇಕಾಗ್ಬೋದು? 6 months, ಕಡೆ ಪಕ್ಷ 6 months ಅಂದ್ರೂ ಬೇಕು. ಯಾಕಂದ್ರೆ ಅಷ್ಟು ದೊಡ್ಡದಿದೆ. ನೀವು ಕಷಾಯ, ನೀವು ಕಾಂಚನಾರ, ವರುಣಾದಿ ಕಷಾಯ, ಓಕೆ, ಇನ್ನು ಅದು ಇದು ಎಂಥದೇ ಕೊಟ್ಟರು ಸಹಿತನು ಅದು ಜಗ್ಗಿ ಎಲ್ಲ ಬರಬೇಕಾದ್ರೆ 6 months ಆದರೂ ಬೇಕು. ಕೂಡಲೇ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಉಂಟಾ? ಪಾಲ್ಪಬಲ್ಲೇ ಆಗಲಿಲ್ಲ, ಆಫ್ಟರ್ ಟ್ರೀಟ್ಮೆಂಟ್ ಪಾಲ್ಪಬಲ್ಲೇ ಆಗಲಿಲ್ಲ. ಸೊ ಮಾಡಿದಿಷ್ಟೇ ಕೆಲವೊಂದು ಟೆಕ್ನಿಕ್ಸ್. ಅಂದರೆ T12 ನರ್ವ್ ಕಂಪ್ರೆಷನ್ ಇತ್ತು, ಅದನ್ನೊಂದು ಬಿಡಿಸ್ಕೊಟ್ಟೆ, ಓಕೆನಾ. ಸೊ ಗರ್ಭಕೋಶಕ್ಕೆ ಪಂಪ್ ಆಗೋಕ್ಕೆ ಶುರುವಚ್ಕೊಂತು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಬಂತು. ಆಮೇಲೆ ಒಂದು ಬಸ್ತಿ ಕೊಟ್ಟೆ, ಅಲೈನ್ ಮಾಡಿಬಿಟ್ಟು ಬಸ್ತಿ ಕೊಟ್ಟೆ. ಸೊ ಏನಾಗುತ್ತೆ, ಸ್ವಲ್ಪ ಈ ಮೂಳೆಗಳು ಸ್ವಲ್ಪ ಹೀಗಿದ್ದಾಗ ಇದರಲ್ಲೊಂದು ವಾಯು ತುಂಬಿಕೊಂಡಿರುತ್ತಲ್ಲ, ಈ ವಾಯು ತೆಗಿಲಿಕ್ಕೆ ನಮ್ಮ ಬಸ್ತಿ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಸೊ ಆ ಬಸ್ತಿಯನ್ನು ಕೊಟ್ಟ ಮೇಲೆ ಅದೇನಂತ ವಾಯು ಹೋದಾಗ ಆಟೋಮೆಟಿಕ್ಲಿ ರೀಕಂಡಕ್ಷನ್ ಆಗುತ್ತೆ. ಯಾಕಂದ್ರೆ ನಾವು ಒಂದು ಹಂತದ ತನಕ ರಿಅಲೈನ್ಮೆಂಟ್ ಕೊಟ್ಟಿರ್ತೀವಲ್ಲ, ರಿಅಲೈನ್ ಆಗುತ್ತೆ. ಮತ್ತು ಅದೇ ಥರನೇ ನಾವು ಒಂದು ಇನ್ನೊಂದು ಟ್ರೀಟ್ಮೆಂಟ್ ಅಡಾಪ್ಟ್ ಮಾಡ್ತೇವೆ, ಓಝೋನ್ ಥೆರಪಿ ಅಂತ. ಕೇಳಿದ್ದೀರಾ? ಓಝೋನ್ ಥೆರಪಿ ಕೇಳಿಲ್ಲ? ಓಝೋನ್ ಅಂದರೆ ನಥಿಂಗ್ ಬಟ್ O3 ಅಲ್ವಾ. O3ಯನ್ನು ವೆಜನಲ್ ಥ್ರೂ ಆ ಗಾಳಿನ ಪಾಸ್ ಮಾಡ್ತದೆ. ಸೊ ಏನಾಗುತ್ತೆ, ಆಕ್ಸಿಜನೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಆಕ್ಸಿಜನೇಷನ್ ಕಮ್ಮಿ ಇರೋದ್ರಿಂದನೇ ಅದು ಗಡ್ಡೆ ಆಗಿ ಪರಿವರ್ತನೆ ಕೊಡ್ತಾ ಬರುತ್ತೆ. ಸರ್ಕ್ಯುಲೇಷನ್ ಇಲ್ಲ, ಆಕ್ಸಿಜನೇಷನ್ ಇಲ್ಲ. ಸರ್ಕ್ಯುಲೇಷನ್ ಇಲ್ಲಿಂದ ಬಿಡಿಸ್ಕೊಟ್ವಿ, ಫಿಕ್ಸ್ ಮಾಡಿದ್ವಿ, ಆಕ್ಸಿಜನ್ ಒಳಗಡೆಯಿಂದ ಕೊಟ್ವಿ, ಇಷ್ಟೇ ಮಾಡಿದ್ದು. ಇಲ್ಲಿ ಪಾಲ್ಪೇಟ್ ಆಗಿರುವಂಥದ್ದು ಎಷ್ಟು ಪಾಲ್ಪೇಟ್ ಮಾಡಿದ್ರು ಕೂಡ ಚೂರು ಸಿಗಲಿಲ್ಲ. ಪೇಷಂಟ್ ಆಲ್ಸೋ ಇಸ್ ಹ್ಯಾಪಿ. ಯಾಕಂದರೆ ಆಗಲ್ಲ ಎನ್ನುವಂಥದ್ದು ಕೂಡ ಅರ್ಧ 1 ಗಂಟೆಯಲ್ಲಿ ಆಯಿತು ಅಂದರೆ ಖುಷಿ ತಾನೆ, ಖುಷಿನ ಅಲ್ವಾ. ಸೊ ಹಾಗೆ ನನ್ನ ಅಂದರೆ ಅದೇ ಥರ, ಯಾಕಂದ್ರೆ ನಾನು ಸುಮಾರಷ್ಟು ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟನ್ನು, ಔಷಧಿ ನಾನು ಇಷ್ಟೇ ಕೊಡೋದು, 1 ಡ್ರಾಪ್ ಅಷ್ಟೇ ಕೊಟ್ಟಿದ್ದವರಿಗೆ. ಏನು ಮಾಡಿದ್ರೆ, ಕಾಂಚನಾರ, ಕೈಶ್ವರ ಗೂಗಲು, ಗಂಧಕ ರಸಾಯನ, ಆರೋಗ್ಯವರ್ಧಿನಿ ಬಟ್ಟಿ, ಆಮೇಲೆ ಒಂದು ಎಕ್ಸ್ಟ್ರಾಕ್ಟ್ ಆಫ್ ಒಂದು ಆಲ್ಕೋಹಾಲ್, ಲೈಕ್ ಕಾಂಚನಾರದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದು ಆಲ್ಕೋಹಾಲನ್ನು ಸೇರಿಸಿ ಅದಕ್ಕೆ ಸೇರಿಸ್ಕೊಂಡು 1 ಡ್ರಾಪ್ ಹಾಕಿದೆ ಅಷ್ಟೇ. ಬೆಳಿಗ್ಗೆ 1 ಹನಿ, ಸಂಜೆ 1. ಹೌದು ಎಸ್ ಹೌದು. ನಂದು ಯೂಟ್ಯೂಬ್ ಚಾನಲ್ ಇದೆ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಹೇಗೆ ಮಾಡೋದು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಜೋಸೆಫ್ ಜಾಯ್ ಅಂತ ಟೈಪ್ ಮಾಡಿದರೆ ಯು ವಿಲ್ ಗೆಟ್ ಇಟ್. ಸ್ವಲ್ಪನೂ ಫರ್ದರ್ ಮೋರ್ ಡೀಪ್ ಆಗಿರುವಂಥ ಎಕ್ಸ್ಪ್ಲನೇಷನ್ಸು ಅದನ್ನು ಕೊಟ್ಟಿದ್ದೀನಿ ಮೈಕ್ರೋಡೋಸಿಂಗ್ ಬಗ್ಗೆ. ಸೊ ಇದನ್ನು ಗೊತ್ತಿರೋದೆ ಅಷ್ಟೇ, ಹೆಂಗೆ ಮಿಕ್ಸಿಂಗ್ ಮಾಡೋದು, ಯಾವ ಥರ ಮಾಡೋದು ಅನ್ನೋದೆಲ್ಲದು ಹೇಳಿದ್ದೀನಿ, ಏನು ಗೊತ್ತಿಲ್ಲ ಟೈಮ್ ಇದ್ದಾಗೆಲ್ಲ. ಸೊ 1 ಡ್ರಾಪ್ ಅಷ್ಟೇ ಕೊಟ್ಟಿದ್ದು, ಅದು ರಿಕವರಿ ಆಗಿದೆ. ರಿಕವರಿಗೆ ಆಗಲೇ ಇತ್ತು. ಮತ್ತೊಂದು ಮೆಡಿಸಿನ್ 1 ತಿಂಗಳು ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ಮತ್ತೊಂದು ಸತಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ಬಂದು ಹೇಳಿದ್ದೀನಿ, ಸಾಲ್ವ್ ಆಗುತ್ತೆ. ಸೊ ಹಾಗೆ ನಾನು ಹೇಳ್ತಾ ಹೋದರೆ, ಒಂದು ಪೇಷಂಟ್ ಬಂದಿದ್ರು, ಒಂದು 75 ವರ್ಷದ ಅಜ್ಜಿ, ಲೈಕ್ ಪೇಸ್ ಮೇಕರ್ ಕೂರಿಸ್ಬೇಕು ಅಂತ. ಯಾಕಂದರೆ ಆಪ್ರೇಷನ್ ಟೇಬಲ್ ಮೇಲೆ ಇದ್ದು ಇನ್ನೇನು ಪೇಸ್ ಮೇಕರ್ ಕೂರಿಸಲೇಬೇಕು, ಯಾಕಂದರೆ ಹಾರ್ಟ್ ಬಿಟ್ಟು ಆಲ್ಮೋಸ್ಟ್ 30-35 ಲೆಕ್ಕಕ್ಕೆ ಅಷ್ಟು ಕಮ್ಮಿ ಆಗ್ತಾ ಇತ್ತು. ಸೊ ಇನ್ನೋವೇಟಬಲ್ ಅಂತ ಹೇಳಿ ಎಲ್ಲ ಅದೇನೋ ಕಾಲಾಂತರದಿಂದ ಕೆಲವೊಂದು ಈ ಯೋಜನೆಗಳೆಲ್ಲ ಕಾರ್ಡೆಲ್ಲ ಇರುತ್ತಲ್ಲ ಯಶಸ್ಸಿನ, ಅದು ಯಾವುದೋ ಒಂದು ವರ್ಕ್ ಆಗಲಿಲ್ಲ ಅಂತ ಹೇಳಿ ಅದು ಮಾಡಿಸ್ಕೊಂಡು ಬನ್ನಿ ಅಂತ ಪೋಸ್ಟ್ಪೋನ್ ಆಯಿತು. ಅವ್ರು ನನ್ನ ಹತ್ರ ಬಂದಿದ್ರು, ಸುಮಾರು ಒಂದು 1.5-2 ವರ್ಷದ ಹಿಂದಿನ ಕತೆ ಹೇಳ್ತೀವಿ. ಈಗಲೂ ಚೆನ್ನಾಗಿದ್ದಾರೆ ಅವರು. ಈ T2 ನರ್ವ್ ಕಂಪ್ರೆಷನ್ ಆಗಿತ್ತು ಅವರಿಗೆ, ಅದನ್ನು ಸ್ವಲ್ಪ ಬಿಡಿಸ್ಕೊಟ್ಟೆ.
ಒಂದು ಹನಿ ನಮ್ಮ ಪಾರ್ಥಾರಿಷ್ಟ ಪ್ರಭಾಕರ ಒಟ್ಟಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಡ್ರಾಪ್ ಕೊಟ್ಟೆ ಅಷ್ಟೇ, ಸಿಂಪಲ್ ಆಗಿ. ಅಂದರೆ ನಾಡಿಯನ್ನು ನೋಡ್ಕೊಂಡ್ಬಿಟ್ಟು ಕೆಲವೊಂದು ವಿಚಾರಗಳು ನಾಡಿಯಲ್ಲಿ ಲೈಕ್ ತುಂಬ ಚಂದ ನಮಗೆ ಫೀಲ್ ಆಗುತ್ತೆ, ಇಂಥದ್ದು ಹಾಕಿದ್ರೆ ಆಗುತ್ತೆ ಅನ್ನೋದು ಲೈಕ್ ವಿಲ್ ಬಿ ಏಬಲ್ ಟು ಫೀಲ್ ಇಟ್. ಸ್ವಲ್ಪ ನಾಡಿ ಬಗ್ಗೆ ಹೆಚ್ಚು ಗವೇಷಣೆ ಮಾಡ್ತಾ ಬಂದರೆ ವಿಲ್ ಬಿ ಏಬಲ್ ಟು ನೋ ಇಟ್ ವೆರಿ ಪರ್ಫೆಕ್ಟ್. ಸೊ ಕ್ಲಿಯರ್ ಆಯ್ತು. ಹಂಗೆ ಒಂದು 2 ಪೇಷಂಟು ಹಾಗೆ ಕ್ಲಿಯರ್ ಆಯಿತು. ಸೊ ಹಾಗೆ ನಾನು ನೋಡ್ತಾ ಬಂದು ನನ್ನ ಲೈಫ್ ಎಕ್ಸ್ಪೀರಿಯನ್ಸಲ್ಲೆಲ್ಲ ಸೊ ಹೀಗೆ ಅಂದರೆ ನರ ನಾಡಿ ಇದನ್ನೆಲ್ಲ ಇಷ್ಟು ತಿಳ್ಕೊಂಡು ಇಷ್ಟಿಷ್ಟೇ ಔಷಧಿ ಕೊಟ್ಟರು ಕೂಡ ವಂಡರ್ಫುಲ್ ಆಗಿ ಕೆಲಸ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋಣ, ನೀವು ಹತ್ರ ಪ್ರಾಕ್ಟೀಸ್ ಮಾಡಿ, ಟೈಮ್ ಇದ್ದಾಗ ನಿಮಗೆ ರಜೆ ಇದ್ದಾಗ ಬನ್ನಿ, ಹೇಳ್ಕೊಡ್ತೇನೆ, ಒಳ್ಳೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೇನೆ. ಮತ್ತೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಆಲ್ಮೋಸ್ಟ್ ನಾನು ವಿಚಾರ ಹೇಳೋಕ್ಕಿದ್ದು ಇಷ್ಟೇ. ಹೇಗೇನು ಅಂತ ಏನಾದರೂ ವಿಚಾರ ಹೇಳೋದಿದ್ರೆ ಅಂದರೆ ಸಂಸ್ಕಾರಸ್ಯ ಗುಣ ಏನಾಗುತ್ತೆ, ಗುಣ ಅಂತರ್ಧಾನ ಆಗುತ್ತೆ. ಸೊ ಈಗ ನಾಡಿ ನೋಡ್ಬೇಕಾದ್ರೆ ಯಾವ ಕಂಪೋಸಿಷನ್, ಯಾವ ಈಗ ಪಿತ್ತ ಇದೆಯೋ, ಯಾವ ಸ್ಟೇಜಲ್ಲಿದೆ, ಎಷ್ಟು ಈಗ ನಾವು ಸಪ್ತ ಧಾತು ಇರುತ್ತಲ್ಲ, ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ. ಸೊ ಯಾವ ಬೀಟಲ್ಲಿ ಅದು ಸಿಗ್ತಾ ಇದೆ. ಸೊ ಇನ್ನು ಯಾವ್ದು ಹಾಕಿದ್ರೆ ಈಗ ರಸಧಾತು ಅಗ್ನಿ ಮಾತ್ರ ಕಡಿಮೆ ಇತ್ತು ಅಂದರೆ ನಾವು ಯಾವುದು ಡ್ರಗ್ ಅನ್ನವೇದಿ ಸಿಂಧೂರ ಸೆಲೆಕ್ಟ್ ಮಾಡ್ಕೊಂಡು ಹಾಕಿದ್ರೆ ಅದು ಕರೆಕ್ಟ್ ಆಗಿ. ಸೊ ಆ ಒಂದು ಕಾನ್ಸೆಪ್ಟ್ ಬರಬೇಕು. ಸೊ ಇದ್ರ ಜೊತೆಗೆ ಇನ್ನೇನು ಮಾಡಬೇಕು, ವಾತನ ಕಡಿಮೆ ಮಾಡಬೇಕು. ಯಾಕಂದರೆ ವಾತ ಪಿತ್ತಸ್ಥಾನ ಕನ್ಕರ್ ಮಾಡಿದೆ. ಸೊ ವಾತನ ಕಮ್ಮಿ ಮಾಡಲಿಕ್ಕೆ ಏನು ಮಾಡಬೇಕು, ಒಂದು ಅವಿಪತ್ತಿನೋ ಅಲ್ಲ ಅಂದರೆ ತ್ರಿಫಲ ಹಾಕಿದರೆ ಸಾಕ, ಯಾಕಂದ್ರೆ ಅಷ್ಟೇ ಇದೆಯಾ ವಾತ. ಸೊ ಇನ್ನೂ ಕಮ್ಮಿ ಮಾಡಬೇಕಾ, ಹಿಂಗೋಚಾದಿ ಒಟ್ಟಿ, ಧನ್ವಂತರ ಒಟ್ಟಿ, ಕಂಕಾಯಿನ ಹೀಗೆಲ್ಲ ಹಾಕಿ ಮತ್ತು ಕೂಡ ಕಮ್ಮಿ ಮಾಡಬೇಕಾ. ಸೊ ಈ 1 ಡೋಸಲ್ಲಿ 1 ಡ್ರಾಪಲ್ಲಿ ಏನು ಸಾಫ್ಟ್ವೇರ್ ನೀವು ಕೊಡ್ತೀರಾ ಬಾಡಿಗೆ, ಸೆಲ್ ಹೇಗೆ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂತಿದ್ದೀರಾ, ಅದನ್ನು ಯು ಹ್ಯಾವ್ ಟು ಡಿಸೈಡ್ ವಿತ್ 1 ಚಿಟಿಕೆಯಲ್ಲಿ ಏನೇನು ಹಾಕಬೇಕು ಅಂತ ನಾಡಿ ನೋಡ್ಕೊಂಡು ನೀವು ಒಂದು ಡಿಸೈಡ್ ಮಾಡ್ಕೋಬೇಕು. ಸೊ ಏನಾಗುತ್ತೆ, ಅದು ಇಷ್ಟರಲ್ಲಿ ಅದಷ್ಟು ಕೂಡ ಈಗ ಒಂದು ದ್ರವ್ಯದಲ್ಲಿ ಪಂಚರಸ ಇರುತ್ತೆ ತಾನೆ. ಯಾವ ಡ್ರಗ್ ಅದು, ಲವಣವರ್ಜಿತ, ಆಮೇಲೆ ಹರಿತಕ್ಕೆ. ಸೊ ಅದೆಲ್ಲ ನೋಡಿ, ಒಂದು ಡ್ರಗ್ಗಲ್ಲೇ ಅಷ್ಟೊಂದು ಪ್ರೊಸೆಸ್ ಆಗಲಿಕ್ಕೆ ಕಾರಣವೇನು, ಇನ್ ಹಾರ್ಮೋನಿಯಾಗಿ ಇರುತ್ತೆ ತಾನೆ. ಒಂದು ಡ್ರಗ್ಗಲ್ಲೇ ಸಿಕ್ಕಾಪಟ್ಟೆ ಆಲ್ಕಲೈಡ್ಸ್ ಇರುತ್ತೆ. ಸುಮ್ಮನೆ ತುಳಸಿ ತಗೊಳ್ಳಿ, ಅದರಲ್ಲಿ ಎಷ್ಟು ಕೆಮಿಕಲ್ ಇರಲ್ಲ. ಕೆಮಿಕಲ್ ಕಂಪೋಸಿಷನ್ ನೋಡಿದ್ರೆ ಅದು ಇದು ಅಂತ ಹೇಳ್ಬಿಟ್ಟು ಏನಿಲ್ಲ ಅಂದ್ರೆ 8-10 ಸಿಗುತ್ತೆ. ಹೌದಾ? ನೀವು ಒಂದೊಂದು ಕಷಾಯ ಮಾಡ್ತೀರಲ್ವ, ಎಷ್ಟೆಷ್ಟು ಬಗೆಯ ದ್ರವ್ಯಗಳನ್ನು ಹಾಕಿ ಕಷಾಯ ಮಾಡ್ತೀರ. ನೀವು ವರುಣಾದಿ ಕಷಾಯ ತಗೊಳ್ಳಿ, ದಶಗುಣ ಕಟ್ಟುತ್ತರ ತಗೊಳ್ಳಿ, ಎಷ್ಟೆಷ್ಟು ಮಿನಿಮಮ್ ಅಂದ್ರೂ ಕೂಡ ನಮ್ಮ 10-15-20 ಇಲ್ಲದೆ ನಡೆಯೋದೇ ಇಲ್ಲ. ಧನ್ವಂತರ ಕಷಾಯ ಕೇಳಿದ್ರೆ ಇನ್ನೂ ಜಾಸ್ತಿ. ಸೊ ಹಂಗಂದ್ರೆ ಅದೆಲ್ಲದೂ ಇಂಟ್ರಾಕ್ಟ್ ಮಾಡಿ ಏನಾಗಬೇಕು, ಸೊ ಅದೆಲ್ಲದೂ ಕೂಡ ಒಂದು ಹಾರ್ಮೋನಿ ಸ್ಟೇಟಲ್ಲಿ ಇರುತ್ತೆ. ಸೊ ಕೊಲರ್ಜೆನಿಕ್ ಮತ್ತು ಆಂಟಿ ಕೊಲರ್ಜೆನಿಕ್ ಫ್ಯಾಕ್ಟರ್ ಅಂತ 2 ಥರದ್ದು ಇದೆ. ಒಂದು ದ್ರವ್ಯ ಕೆಲಸ ಮಾಡಕ್ಕೆ ಬಿಟ್ಟರೆ, ಇನ್ನೊಂದು ಕೆಲಸ ಮಾಡದೇ ಇರೋ ಥರ ವಿತ್ ಹೆಲ್ಪ್ ಮಾಡುತ್ತೆ. ಅರ್ಥ ಆಗ್ತದೆ. ಸೊ ಆ ಪ್ರಾಪರ್ಟಿ ಇರೋದ್ರಿಂದನೇ ಮಿಕ್ಸಿಂಗ್ ಇಸ್ ಪಾಸಿಬಲ್. ಇದು ಕೆಮಿಕಲ್ಸ್ ಆಗಿ ಕೆಮಿಕಲ್ಸನ್ನೇ ನಾವು ಮಿಕ್ಸ್ ಮಾಡಿದ್ರೆ ಅದು ನೇಚರ್ ಚೇಂಜ್ ಆಗುತ್ತೆ. Na+Cl ಅಂತ ಹೇಳಿದ್ರೆ ಸೋಡಿಯಂ ಇದು ಉಪ್ಪಾಗೋಗ್ಬಿಡುತ್ತೆ ಮೇಲೆ. ಅರ್ಥ ಆಗ್ತುಂಟಲ್ಲ. ಸೊ ಇದು ಹಂಗೆ ಆ ನೇಚರ್ನ ಚೇಂಜ್ ಮಾಡ್ಕೊಳ್ಳದೆ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡು ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡದೆ, ಈಗ ಅರ್ಥ ಆಯ್ತಲ್ಲ. ಈಗ ನಮ್ದು BMS ಹುಡುಗರನ್ನ ಮಾತ್ರ ಒಂದು ಕಡೆ ಹಾಕಿದ್ವಿ ಅಂದರೆ ಏನೋ ಡಿಸ್ಕಸ್ ಮಾಡ್ಕೊಂಡು ಸುಮ್ಮನೆ ಕೂರ್ತಿರ್ತಾರೆ. ಇಂಜಿನಿಯರಿಂಗು, ಸಿವಿಲ್ಲು, ಅದು ಇವರು ಮಿಲಿಟ್ರಿಯವರು, ಪೊಲೀಸವ್ರನ್ನೆಲ್ಲ ಹಾಕೊಂಡ್ರೆ ಗೋಜು ಗಲಭೆ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಸೆಟ್ ಆಗಲ್ಲ, ಯಾಕಂದ್ರೆ ಆ ಮನಸ್ಥಿತಿಯಲ್ಲಿ ಇರಲ್ಲ. ಸೊ ನಾವು ಯಾವ ಮನಸ್ಥಿತಿ ಇರುವಂಥ ಡ್ರಗ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕು. ಅವರಿಗೆ ಅದು ಸೂಟ್ ಆಗಬೇಕು, ಆ ಫ್ರೀಕ್ವೆನ್ಸಿ ಆ ಒಂದು ಮನಸ್ಥಿತಿಗೆ ಸೂಟ್ ಆಗಬೇಕು. ಮೋರ್ ಓವರ್ ಮೈಕ್ರೋ ಡೋಸಿಂಗ್ ಎನ್ನುವಂಥದ್ದು ನೀವು ಕೇಳಿದ್ರೆ ವ್ಯಕ್ತಿತ್ವಕ್ಕೆ ಕೊಡುವಂಥ ಒಂದು ಔಷಧಿ, ಆ ವ್ಯಕ್ತಿತ್ವದ ಮೇಲೆ ಕೊಡುವಂಥ ಔಷಧಿ. ಸೊ ಅದು ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡಿ, ಈಗ ನಾವು ಹೇಳ್ತೀವಲ್ಲ ಕಾಯಿಲೆ ಮನಸ್ಸಿಂದನೇ ಬರುತ್ತೆ. ನಾವು ಶ್ಲೋಕ ಹೇಳ್ತೀವಲ್ಲ, ರಾಗಾದಿ ರೋಗ ಸತತಾನುಶಕ್ತನ ಶೇಷ ಕಾಯಿಕ ಸುರುತಾನುಶೇಷನ ಅಂತ ನಾವು ಹೇಳ್ತೀವಲ್ಲ, ಆ ಶ್ಲೋಕ ಅದೇ ತಾನೇ ನಾವು ಕಲಿಯೋದು. ಅದನ್ನು ಯೂಸ್ ಮಾಡ್ತೇವೆ. ಮನಸ್ಸಿಂದನೇ ಕಾಯಿಲೆ ಬರೋದಾದ್ರೆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡಿ, ಶರೀರಕ್ಕೆ ಕೊಡ್ತೀರ. ಮನಸ್ಸು ಸರಿಯಾಗಿತ್ತು ಸರಿ ಹೋಗುತ್ತೆ. ಈಗ ಒಂದು ಸಿಟ್ಟು ಮಾಡುವಂಥ ವ್ಯಕ್ತಿತ್ವ ಆದರೆ ನೀವು ಗ್ಯಾಸ್ಟ್ರಿಕ್ಕಿಗೆ ಎಷ್ಟು ಮಾತ್ರೆ ಹಾಕ್ಕೊಳ್ತೀರ. ಅವ್ನ ಸಿಟ್ಟನ್ನು ಅವನ ವ್ಯಕ್ತಿತ್ವ ಬದಲಾಯಿತು ಅಂದರೆ, ಸಿಟ್ಟು ಕಡಿಮೆ ಆಯಿತು ಅಂದರೆ ಹೋಗುತ್ತೆ ತಾನೆ. ಕರೆಕ್ಟ್ ಅಲ್ವಾ? ಸೊ ಹೋಮಿಯೋಪತಿ ಕಾನ್ಸೆಪ್ಟ್ ಹೇಳುವಂಥದ್ದು ಹೀಗೇನೆ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಇದು ಕಂಡುಹಿಡಿಯೋಕ್ಕಿಂತ ಮುಂಚೆ ಹೋಮಿಯೋಪತಿ ಪುಸ್ತಕಗಳನ್ನೆಲ್ಲ ಓದಿದೆ, ತಿಳ್ಕೊಂಡೆ.
ಈಗ ಸ್ಯಾಮ್ಯುಯಲ್ ನಾಯಿನ್ ಅನ್ನುವಂಥವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಮಲೇರಿಯದ್ದು ಕ್ಲೋರೋಕ್ವಿನ್ ಹೆಂಗೆ ಕಂಡಿದ್ರು ಅಂತಂದ್ರೆ ಆ ಒಂದು ಇದನ್ನು ಚೆಪ್ಪೆ ಅಂತ ತೆಗೆದುಬಿಟ್ಟು ಚಂದ ಮಾಡಿ ಹೆವಿ ಕುಡಿದ್ಬಿಟ್ಟ. ಸಿಕ್ಕಾಪಟ್ಟೆ ಚಳಿ ಮಲೇರಿಯಾ ಹೆಂಗಿತ್ತು ಹಂಗೇನೆ ಬಂದ್ಬಿಡ್ತು. ಸಣ್ಣ ಡೋಸ್ ಕೊಟ್ಟಾಗ ಮಲೇರಿಯಾದಲ್ಲಿ ಕೊಟ್ಟಾಗ ಕಮ್ಮಿ ಆಯಿತು. ಸೊ ಯಾವ ಔಷಧಿನ ನೀವು ಹೆಚ್ಚಾಗಿ ಕೊಡ್ತೀರೋ ಅದು ಡಿಸೀಸ್ ಕ್ರಿಯೇಟ್ ಮಾಡೋ ಶಕ್ತಿ ಇತ್ತು ಅಂದರೆ ಅದೇ ಔಷಧಿ ಸ್ಮಾಲ್ ಡೋಸ್ ಕೊಟ್ಟಾಗ ಕಮ್ಮಿ ಆಗುತ್ತೆ. ಅದೇ ನಾನು ತಿಳ್ಕೊಂಡೆ ಉಪ್ಸಕ್ಕೆ ಔಷಧಿ ಕೊಡ್ತಿದ್ದೀನಿ, ಉಪ್ಸ ಜಾಸ್ತಿ ಆಗ್ತದೆ, ತಲೆ ಬಿಸಿ ಐತಿ, ಇನ್ನೇನಪ್ಪ ಮಾಡೋದು, ಕಲ್ತಿದ್ದೀವಿ, ಅಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಕ್ಲಿನಿಕ್ಕು ಹಾಕಿದ್ದೀವಿ, ಪೇಷಂಟ್ ಹೇಳ್ತಿದ್ರೆ ಕಮ್ಮಿ ಆಗ್ತಿಲ್ಲ. ನಾವು ಶಾಸ್ತ್ರೋಕ್ತವಾಗಿ ಅದು ಒಳ್ಳೆ ಒಳ್ಳೆ ಕಂಪನಿ ವೈದ್ಯರತ್ನಮು ಹಾಗೆ CNS ಹಂಗೆಲ್ಲ ತೈಕಾಟು ಅವ್ರದ್ದೆಲ್ಲ ಔಷಧಿ ತಂದು ಇಟ್ಟು ಅವ್ರದ್ದು ಔಷಧಿ ಕೊಟ್ಟು ನೋಡ್ತೀನಿ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಮಾಡೋದು? ನೀವಾದ್ರೆ PG ಮಾಡಿ ಏನೋ ಒಂದು ಲೆಕ್ಕಕ್ಕಿದ್ದೀರಾ, ನಾವು PG ಇಲ್ಲ BMS ಮಾತ್ರ ಮಾಡ್ಕೊಂಡು ನೀನೇನು ಮಾಡೋಕ್ಕಾಗುತ್ತೆ? ಯಾವತ್ತು ಸಸ್ಟೈನ್ ಅಂತಾನೆ. ಸವಾಗ ಏನು ಮಾಡ್ಕೊಂಡೆ ಇದು ಈಚರ ತಿಳ್ಕೊಂತ ಬಂದದ್ದು ಡೋಸನ್ನು ಕಮ್ಮಿ ಮಾಡ್ತಾ ಬಂದದ್ದು ನನಗೆ ಸಮಸ್ಯೆ ಅನಿಸ್ತದೆ. ಶಮನ ಅಲ್ಲೇ ಆಗ್ತಾ ಬಂತು, ಉತ್ಲೇಶ ಆಗ್ಲಿಕ್ಕೆ ಆಗಲಿಲ್ಲ. ಸೊ ನೋಡ್ಕೊಂಡ್ಬಿಟ್ಟು ಡೋಸನ್ನು ಕಮ್ಮಿ ಮಾಡ್ತಾ ಹೋದೆ. ಸೊ ಐ ಗಾಟ್ ರಿಸಲ್ಟ್ಸ್. ಖುಷಿ ಆಗ್ತಾ ಹೋಯ್ತು. ಸೊ ಇಷ್ಟರಲ್ಲೇ ಕಮ್ಮಿ ಮಾಡೋದಾದ್ರೆ ನಮ್ಮ ದ್ರವ್ಯಸ್ ಎಷ್ಟೊಂದು ಉಳಿಯುತ್ತೆ. ಒಂದು ಕಷಾಯ ಬಾಟ್ಲಿ ಇತ್ತು ಅಂತ ಹೇಳಿದ್ರೆ 1000 ಜನಕ್ಕೆ 200 ml ಕಷಾಯ ಇತ್ತು ಅಂದ್ರೆ 1000 ಜನಕ್ಕೆ ನೀವು ಔಷಧಿ ಕೊಡ್ಬೋದು. ಒಂದು ಶತಾವರಿದು ಒಂದು ಬೇರೆ ಇತ್ತು ಅಂದ್ರೆ 1000 ಜನಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ಸಾಧಾರಣ ಒಂದು ಲೇಹ್ಯ ಮಾಡಬೇಕು ಅಂದ್ರೆ ಎಷ್ಟು ನಮಗೆ ಬೇಕಾಗುತ್ತೆ? ಒಂದು 2 kg ಆದ್ರೂ ಬೇಡವಾ? 2 kg ಇಂದ ನೀವು ಲೇಹ್ಯ ಮಾಡಿ ಅದು ಮಾಡಿ ಒಂದು ಅರ್ಧ kg ಆಗುತ್ತೆ. ಒಂದು ಪೇಷಂಟ್ 2 kg ಶತಾವರಿ ನೀವು ಯೂಸ್ ಮಾಡಿ ಅದಕ್ಕೆ ಒಂದು 1000 ರೂಪಾಯಿ ನೀವು ತೆಗೆದ್ರೂ ಕೂಡ ನಿಮಗೆ ಲಾಸ್ ಆಗುತ್ತೆ. ಎಷ್ಟು ಶತಾವರಿ ಬೇರೆ ಕೇಳಬೇಕು, ಎಷ್ಟು ಗಾಢ ನೀವು ಅದು ಹೇಳ್ತಾರೆ. ಕಾಡಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಇಂಥ ದ್ರವ್ಯಸನ್ನು, ಬೆಳೆಸಿದ್ರು ಅಷ್ಟು ಫಲ ಸಿಗಲ್ಲ ಅಂತಾರೆ. ನೀವು ಕಾಡನ್ನು ಹಂಗೆ ಖಾಲಿ ಮಾಡ್ತಾ ನಡೆದೇ ಹೋದ್ರೆ ಕಾಡೇ ಖಾಲಿ ಆಗಿ ಹೋಗ್ಬಿಡುತ್ತಲ್ಲ, ಏನು ಸಿಗುತ್ತೆ ಲಾಸ್ಟಿಗೆ? ದ್ರವ್ಯಸ್ ಎಲ್ಲ ಎಕ್ಸಿ. ಸೊ ಹಾಗಾಗಿ ಮೈಕ್ರೋಡೋಸಿಂದ ನೀವು ಶತಾವರಿದು ಒಂದು ಬೇರೆ ತೆಗೀರಿ, ಮುಚ್ಚಾಕಿ, ಅದ್ರ ಪಡೆಗೆ ಅದು ಬೆಳ್ಕೊಳ್ಳಿ ಬಿಡಿ. 1000 ಪೇಷಂಟ್ ಆದ್ಮೇಲೆ ಮತ್ತೆ ಹೋಗಿ ಇರುತ್ತೆ, ಅಲ್ಲೇ ಇರುತ್ತೆ, ಇನ್ನೊಂದು ಬೇರೆ ತೆಗೆದುಕೊಳ್ಳಿ. ಸೊ ದ್ರವ್ಯಸು ನಾಶ ಆಗದೆ ಇರುತ್ತೆ. ಇನ್ನು ಮುಂದಿನ ಪೀಳಿಗೆಗೆ ಇಷ್ಟೆಲ್ಲ ಡಾಕ್ಟರ್ಸ್ ಹೊರಗೆ ಬಂದಾಗ ಎಲ್ಲರೂ ಆಯುರ್ವೇದ ಪ್ರಾಕ್ಟೀಸ್ ಮಾಡೇ ಬಿಡ್ತೀನಿ ಅಂತ ಉತ್ಸಾಹದಲ್ಲಿ ಮಾಡಿದ್ರೆ ಆದರೆ 100% ನಾನು ಹೇಳ್ತೀನಿ, ಒಂದು ವರ್ಷದೊಳಗೆ ಎಲ್ಲ ಡ್ರಗ್ಸು ಖಾಲಿ ಆಯಿತು. ಕಷಾಯ ಫಾರ್ಮಸಿಯವರು ಎಲ್ಲ ಮಾಡೋದೇ ನಿಲ್ಲಿಸ್ಬಿಟ್ಟು ಲೇಹ್ಯಗಳು ಸಿಗದೇ ಇಲ್ಲ. ಈಗ ಆಲ್ರೆಡಿ ಹೆಂಗಾಗಿದೆ ಅಂದರೆ ದಶಮೂಲರಿಷ್ಟದಲ್ಲಿ ಮೂಲಗಳೇ ಇಲ್ಲ. ಚಕ್ಕೆ ಹಾಕ್ತಿದ್ದಾರೆ, ಕೆಲವರು ಎಲೆ ಹಾಕ್ತಿದ್ದಾರೆ, ಮೂಲಗಳೆಲ್ಲ ಹಾಕ್ತಿದ್ದಾರೆ. ಈಗ ಇಲ್ಲ ತಾನೆ? ಕರೆಕ್ಟಾಗಿ ವಿಧಿ ಪ್ರಕಾರ ವಾಯುಗುಳಿಗೆ ಮಾಡೋಕ್ಕಾಗ್ತಾ ಉಂಟಾ ಯಾರಿಗಾದರೂ? ವಾಯುಗುಳಿಗೆ ರೆಫರೆನ್ಸ್ ಶಾಸ್ತ್ರ ಈಗ ನೋಡಿದ್ರಿ ಅಂತ ಹೇಳಿದ್ರೆ ಈ ಆನೆ ಇದು ಯಾಕಂದ್ರೆ ಡೆಲಿವರಿ ಆದಮೇಲೆ ಫಸ್ಟ್ ಚಿಕ್ಕಿ ಹಾಕಿರ್ತಾರೆ, ಅದನ್ನೆಲ್ಲ ತೆಗೆದು ಓಕೆ, ಮತ್ತೆ ಈ ಪುಡುಗಿನ ಬೆಚ್ಚಿದೆಯಲ್ಲ ಕಸ್ತೂರಿ ಮೃಗ, ಅದನ್ನೆಲ್ಲ ತೆಗೆದು ಎಲ್ಲಾಗುತ್ತೆ. ಈಗ ಹೇಳಬೇಕು ಅಂದರೆ ವೈಲೇಷನ್ ಆಫ್ ಪೊಲೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡಿದು ಒಳಗಾಗ್ತಾರೆ, ಶೂಟ್ ಮಾಡಿ ಕೊಂದು ಅದನ್ನೆಲ್ಲ ಯೂಸ್ ಮಾಡದೇ ಇದ್ರೆ ಎಲ್ಲಿ ಮಾಡೋಕ್ಕಾಗ್ತಾ ಉಂಟು ರೆಫರೆನ್ಸ್ ಪ್ರಕಾರ? ಆಗ್ತಾ ಇಲ್ಲಲ್ಲ. ಹಾಗಾಗಿ ನಮ್ಮ ಧನ್ವಂತರ ಬಗ್ಗೆ ಏನು ಕೆಲಸ ಮಾಡುತ್ತೆ? ಕೆಲಸ ಮಾಡಲ್ಲ. ಸೊ ಹಾಗಾಗಿಬಿಟ್ಟು ಇರೋ ಎಫಿಷಿಯನ್ಸಿನ ಹೇಗೆ ನಾವು ಡೆವಲಪ್ ಮಾಡಬೇಕು ಅಂದ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿ ಯಾವ ದ್ರವ್ಯ ಇದಕ್ಕೆ ಸಾಕು ಅಂತ ಒಂದು ತಿಳುವಳಿಕೆ ನಮಗಿದ್ದಾಗ ಅಲ್ಲೇ ನಾವು ನೋಡ್ಬೋದಲ್ಲ, ಒಂದು ಡ್ರಾಪ್ ಅಲ್ಲೇ ಕೊಟ್ಟು ಅಥವಾ ಒಂದು ಚಿಟಿಕೆ ಅಲ್ಲೇ ಕೊಟ್ಟು ಇದು ಕೆಲಸ ಮಾಡ್ತೋ ಇಲ್ಲೋ, ಈಗೇನು ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಂಡ್ ಸೆಂಡ್ ತಗೊಂಡೋಗಿ ಅಂತೇಳಿ ಗಂಟು ಗಂಟು ಮೂಟೆ ಕೊಟ್ಟು ಕಳಿಸೋದಕ್ಕಿಂತ ಅಲ್ಲೇ ನಮಗೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಹಾಗಾಗಿ ನಾನು ಹೇಳ್ತಿರೋದು ಮೈಕ್ರೋಡೋಸಿಂಗ್ ಪ್ರಾಕ್ಟೀಸ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು. ಎಕನಾಮಿಕ್, ಸೇವ್ ದ ಪ್ಲಾಂಟ್ಸ್. ಮತ್ತು ಪೇಷಂಟಿಗೆ ಈಗಿನ ಪೇಷಂಟಿಗೆಲ್ಲ ಇಷ್ಟಿಷ್ಟು ಕೊಟ್ರಿ ಅಂತ ಹೇಳಿದ್ರೆ ಅವರಿಗೆ ಫ್ರೀ ಅಂತ ಹೇಳ್ಬಿಟ್ಟು ಅಂತ ಜನ ಬರೋದಿಲ್ಲ. ಯಾರಾಗಷ್ಟು ಗುಳಿಗೆ ಕೆಲವೊಂದೆಲ್ಲ ನನ್ನ ಪೇಷಂಟ್ ಹೇಳೋದು ಕೇಳಿದ್ದೀನಿ. ಈ ದೊಡ್ಡ ದೊಡ್ಡ ಗುಳಿಗೆ ಯೋಗರಾಜ, ಕೈಶೂರ ಅದೆಲ್ಲ ಹೆಂಗಂದ್ರೆ ನುಂಗಿದ್ರೆ ಸರ್ ಕಕ್ಕದಲ್ಲಿ ಹಂಗೆ ಸಿಕ್ತು ಸರ್ ಅಂತ ತಗೊಂಡ್ಬಂದಿರೋದು. ಅಯ್ಯೋ ಸ್ವಾಮಿ ಈ ಸ್ವಾಮಿ ಸಂಗೆ ಅಂದರೆ ಅಷ್ಟು ಡೈಜೆಸ್ಟ್ ಆಗಲ್ಲ. ನಾವೆಲ್ಲ ಮತ್ತೆ ನಮ್ಮ ಸ್ಟಾಫ್ ಇದ್ದಾರೆ, ಸೊ ಅವರೆಲ್ಲ ಸರ್ ಇದೇನು ಸರ್ ಕಲ್ಲಿದ್ದಾಗ ಕುಟ್ಟಿದ್ರು ಕುಡಿಯಾಗಲ್ಲ ಅಂತ ಹೇಳ್ತಾರೆ. ಹೆಂಗೆ ಕುಟ್ಟಬೇಕು ಸರ್ ನಾವೆಲ್ಲ? ಆ ಥರ ಕುಟ್ಟಕ್ಕಾಗದೇ ಇರುವಂಥದ್ದು ನಾವು ನುಂಗಿದ್ದೀವಿ ಅಂದರೆ ಇನ್ನೇನಾಗಬೇಕು? ಜೀರ್ಣ ಆಗಿ ಅದು ಅಬ್ಸಾರ್ಪ್ಷನ್ ಅಸಿಮಿಲೇಷನ್ ಅಲ್ಲಿ ಯಾವಾಗ ಬರುತ್ತದು ಅಲ್ವಾ? ಸೊ ಹಾಗೆ ಸಿಂಪಲ್ ಆಗಿ ಮೆಡಿಸಿನ್ಸ್ ಅನ್ನು ಕೊಟ್ಟು ಸಿಂಪಲ್ ಟ್ರೀಟ್ಮೆಂಟ್ ಅನ್ನು ಕಲ್ತ್ಕೊಂಡಾಗ ಎಫಿಷಿಯನ್ಸಿ ಆಫ್ ಎಲ್ಲ ಥರ ನಾವು ಎಲ್ಲ ಥರ ಟ್ರೀಟ್ಮೆಂಟ್ಸು ಕೂಡ ನಾವು ಕೊಡ್ಬೋದು. ಯಾವುದೇ ಡಿಸೀಸಿಗೆ ಅಂತ ಅಲ್ಲದೆ ಎಲ್ಲದಕ್ಕೂ ಕೂಡ ಎಫಿಷಿಯೆಂಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆನಾ? ಸೊ ಏನೇನಾದರೂ ಕ್ವಶನ್ ಇದೆಯಾ? ಮೈಕ್ರೋಡೋಸಿಂಗ್ ಕೊಡೋದು ಒಂದು ಸಣ್ಣ ಒಂದು ಪಟ್ಟಣದಲ್ಲಿ ಹಾಕಿ ಒಂದು ಚೂರ್ಣದ ಸಣ್ಣ ಕವರಿಗೆ ಹಾಕಿ ಕೊಡ್ತಾ
ಸುಮಾರು 2 ತಿಂಗಳಿಗೆ ಬರುತ್ತೆ. ಇಷ್ಟಿಷ್ಟೇ ತಗೊಂಡ್ರೆ ಇನ್ನೆಷ್ಟು ಟೈಮ್ ಬೇಕಾಗುತ್ತೆ? ಸಣ್ಣ ಒಂದು ಡ್ರಾಪರಲ್ಲಿ 10 ml 20 ml ಕೊಟ್ಕೊಳ್ಸಿ 2-3 ತಿಂಗಳು ತನಕ ಅಷ್ಟೇ. Do you think patient ಅಲ್ಲಿ 1 ವಾರ ತಗೊಳ್ಳಿ ಅಂದ್ರೆ 2 ದಿನ ತಗೋತಾರೆ ಮತ್ತು 4 ದಿನ ತಗೊಳ್ಳಲ್ಲ, ಅಯ್ಯೋ 1 ವಾರವೇ ಯಾರು ತಗೋತಾರೆ ಅಂತ. ಈ ಮೈಕ್ರೋ ಡೋಸಿಂಗ್ 3 ತಿಂಗಳ ತನಕ ತಗೋತಾರೆ ಅಂತ ಇಲ್ಲ, ನಾನು ಕೊಟ್ಟು ಕಳಿಸ್ತೀನಿ ಸರಿ. 50% ಇಲ್ಲೇ ಆಗೋಗಿರುತ್ತೆ. ನೀನು ತಗೊಂಡ್ರು ಬಿಟ್ರು ಅವ್ರು ಗುಣ ಇರ್ತಾರಲ್ಲ. ಪೇಷಂಟ್ ನಮ್ಮ ಕಣ್ಣು ಮುಂದೆನೆ ಸರಿಯಾಗಿ ಆಮೇಲೆ ಕಡೆ ಹೋಗೋದು. ಆಮೇಲೆ ಪಥ್ಯಗಳನ್ನು ಹೇಳಿ ಕಳಿಸಿರ್ತೀವಿ. ಸ್ವಲ್ಪ ಆದರೆ ಯಾವ್ದನ್ನಾದ್ರೂ ಮಾಡಿದ್ರು ಗುಣ ಆಗಿರ್ತಾರೆ. ಯಾಕಂದ್ರೆ ಅದೆಲ್ಲ ಸಾಧ್ಯತೆಗಳನ್ನು ಹಾಕಿ ಕೊಟ್ಟಿರ್ತೀವಲ್ಲ. ನಾವು 4 ದಿವಸ ತಗೊಂಡ್ರು ಸಾಕಿನ ದೋಷ ಸಮೂರ್ಚನೆ ಎಲ್ಲದ ನಾವು ಕರೆಕ್ಟ್ ಮಾಡಿದ್ದಾನೆ ಕಳಿಸ್ಕೊಡೋದು. ಸುಮ್ಮನೆ ಹಾಗೆ ಔಷಧಿ ಮಾತ್ರ ಕೊಟ್ಟು ಕಳಿಸ್ತಾ ಇಲ್ಲ. ಅಷ್ಟೇ ಸಾಕು ಅಂತ ಅನಿಸಿದ್ರೆ ಅಷ್ಟೇ ಕೊಟ್ಟು ಕಳಿಸ್ತೀವಿ. ಪೇಷಂಟ್ ರೆಗ್ಯುಲರ್ ಆಗಿ ಎಷ್ಟು ಜನ ಬಂದು ಸರ್ ಅದು ಮೈಕ್ರೋ ಡೋಸಿಂಗ್ ಅದು ಖಾಲಿ ಆಯಿತು ಅಂತ ಹೇಳ್ಬಿಟ್ಟು, ಸರ್ ಇನ್ನೊಂದು ಕೊಡಿ, ಅದು ಪಕ್ಕದ ಮನೆಯವರಿಗೂ ಕೊಟ್ಟಿದ್ದೆ ಅವ್ರಿಗೆ ಕಡಿಮೆ ಆಯಿತು, ಅದೊಂದು ಕೊಟ್ಬಿಡಿ ಸರ್ ಸಾಕು ಅಂತ. ಅವರಿಗೆಲ್ಲ ಕಡಿಮೆ ಆಯಿತು ಅಂತ. ಅವ್ರದ್ದೇ ಸಿಮಿಲರ್ ಕಂಪ್ಲೇಂಟ್ ಇರೋರು ಇರ್ತಾರೆ, ಮಂಡಿ ನೋವು ಇರ್ತಾರೆ, ಅವರಿಗೆಲ್ಲ ಕೊಟ್ಟಿರ್ತಾರೆ. ಸರ್ ನನಗೆ ಫುಲ್ ಕಡಿಮೆ ಆಯ್ತು ಕಣ, ನೀನು ತಗೊಂಡು ನೋಡಪ್ಪ, ನಾನು ಫುಲ್ ರೆಡಿ ಆಯಿತು, ಇನ್ನೂ ಅರ್ಧ ಬಾಕಿ ಇದೆಯಪ್ಪ ಅಂತ ಅವ್ರಿಗೆ ಕೊಡ್ತಾರೆ. ಅವರೇ ನನ್ನ ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ಕೊಡ್ತಾರೆ. ಸೊ ಹಾಗಿರುವಂಥದ್ದು ಸುಮಾರಷ್ಟು ಪ್ರಸ್ತಾಪ ನಮ್ಮಲ್ಲಿ ಇದೆ. ಕೇಳಿದೆ ಈ ಕ್ವಶನ್ಸ್ ಅಂದ್ರೆ ಬಹಳ ಇಷ್ಟ ಆಯ್ತಾ? ಕೇಳಿ, ಅರ್ಥ ಆಯ್ತಾ ನೀವು ಹೇಳಿದ್ದು? ನಾನು ಹೇಳಿದೆ 1 ಡ್ರಾಪ್ ಹಾಕಿದ್ರೆ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಮೊಬೈಲಲ್ಲಿ, ಕೇಸ್ ಶೀಟ್ ಎಲ್ಲ ಮಾಡಿ ಇಟ್ಟಿದ್ದೆ. ಬಿಡಿ ಅಂತ ಬರ್ತಾಯಿತ್ತು. ಹೆಂಗೆ ರಿಕವರಿ ಎಲ್ಲ ವ್ಯಾಧಿ ಅವಸ್ಥೆಯಲ್ಲೂ, ಕಿಡ್ನಿ ಫೇಲ್ಯೂರಿಂದ ಹಿಡಿದು ಕಾರ್ಡಿಯಕ್ ಪ್ರಾಬ್ಲಮ್, ಗೈನಿಕ್, ಮೈಗ್ರೇನು, ಎಂತ ಬೇಕಾದ್ರೂ ಹೇಳಿ ಇಟ್ ವರ್ಕ್ಸ್. DBT ಯಾವ್ದ್ರಲ್ಲಿ ಬೇಕಾದ್ರೂ ಹೋಗ್ತದೆ ವಿತಿನ್ ಸೆಕೆಂಡ್ಸ್. ನಾಳೆ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಚೇಂಜ್ ಆಗಿದೆ, ಪರವಾಗಿಲ್ಲ. ಮತ್ತೆ ನಾಡಿ ನೋಡಿದ ತಕ್ಷಣನೇ ಎಲ್ಲಿ ಡಿಫೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಸ್ತಬ್ಧವಾತ ಅಂತ ಹೇಳಿದ್ರೆ ನಾಡಿ ಮೂಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆಲ್ಲೋ ಕಂಪ್ರೆಷನ್ ಇದೆ, ಸರ್ವೈಕಲ್ ಲೆವೆಲ್ ಕಂಪ್ರೆಷನ್ ಇರ್ಬೋದು, ಇಲ್ಲ ಲಂಬರ್ ಲೆವೆಲ್. ನೀವು ಹಾಗೆ ಬೆನ್ನ ಫೀಲ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಕೆಲವೊಂದು ಹೀಗೆ ಹೋಗಿರುತ್ತೆ, ಕೆಲವೊಂದು ಹಿಂಗೆ ಹೋಗಿರುತ್ತೆ. ಸೊ ಬೇರೆ ಬೇರೆ ಥರ ಆ್ಯಂಗಲ್ ಅಲ್ಲಿ ಹೋಗಿರುತ್ತಲ್ಲ, ಯು ಕ್ಯಾನ್ ಗೆಟ್ ಇಟ್ ನೋ. ಆ ಪಾಯಿಂಟ್ ಅನ್ನು ಹಿಡಿದು ನಾಡಿ ಫೀಲ್ ಮಾಡಿ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಹಂಗೆ ಕಂಪ್ಲೀಟ್ ಆಯಿತು ಅಂದ್ರೆ ನಾಡಿ ಮತ್ತೆ ಬೀಮ್ ಅಂತ ಹೊಡ್ಕೊಳ್ಳುತ್ತೆ. ಸೊ ದಟ್ ಇಸ್ ದ ಸೇಮ್ ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಯ್ತಲ್ಲ? ಅಲ್ಲಿಂದ ವಾತ ನಂತರ ಪಾಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದು ಇನ್ನೊಂದು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅನಲೈಸಿಂಗ್ ದ ನಾಡಿ. ಈಗ ಮೆಡಿಸಿನ್ ಸಾಕು, ಬಾರಿ ಏನು ಕಂಪ್ರೆಷನ್ ಸ್ವಲ್ಪನೇ ಇರೋದು ಅಂದ್ರೆ ಒಂದು ಹನಿ ಹಾಕಿ ಕೊಡ್ತೀನಿ, ನಾನು ಇತ್ಲ ನಡೆಸ್ತೀನಿ. ಈಗ ಏನಾದ್ರು ಉಂಟಾ ನೋಡ್ತೀವಿ, ಚೆಕ್ ಮಾಡಿ ಕರೆಕ್ಟ್ ಬಂತ, ಏನಾದ್ರು ಸಮಸ್ಯೆ ಉಂಟಾ, ಇಲ್ಲ, ಹೋಗಿ. ಎಲ್ಲರಿಗೂ ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅಂತಿಲ್ಲ. ಮರ್ಮ ಚಿಕಿತ್ಸೆ ಕೇಳಿದ್ದೀರಾ? ಮರ್ಮ ಚಿಕಿತ್ಸೆ ಈಸಿ ಆಯುರ್ವೇದದಲ್ಲಿ ನನ್ನ ಒಂದು 2 ಸೆಷನ್ ಆಗಿದೆ. ಅಂದರೆ ವಿತ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಕ್ಲಾಸು. ಈಸಿ ಆಯುರ್ವೇದದಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು. 2 ವಿಧ ಇದೆ, ಕೈದು, ತಲೆದು, ಕಾಲಿದು. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀವಿ, ಥೊರಾಕ್ಸ್ ಬ್ಯಾಕ್ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ಮರಮನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಅಕ್ಯುಪಂಕ್ಚರು ಕೂಡ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಸ್ಪೈನಲ್ ಕೂಡ ಇಂಜುರಿ ಪೇಷಂಟ್ಸು ಕೂಡ ರಿಕವರಿ ಆಗಿದ್ದು ಸುಮಾರು ಜನ ಆಗಿದ್ದಾರೆ. ಈಗಲೂ ಒಬ್ರು ಇದ್ದಾರೆ, ಈಸ್ ಆನ್ ರಿಕವರಿ. ನಿನ್ನೆ ಒಬ್ಬರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ತೀರ್ಥಹಳ್ಳಿಯಿಂದ ಅವರು ಅವರೇ ಹೇಳ್ತಾರೆ, ಬೇಕಾದ್ರೆ ಆಮೇಲೆ ತೋರಿಸ್ತಾರೆ. ಬರಬೇಕಾದ್ರೆ ವೀಲ್ಚೇರಲ್ಲೇ ಬಂದಿದ್ದು, ಆಪ್ರೇಷನ್ ಮಾಡಿದರೂ ಕೂಡ 5% ಚಾನ್ಸಸ್ ಹೇಳಿದ್ರು ಪಾಸಿಬಿಲಿಟಿ. ಈಗ ಅವ್ರ ಪಾಡಿಗೆ ಅವರೇ ಬೈಕ್ ಓಡಿಸ್ತಾರೆ, ಎಲ್ಲ ಟ್ರಾವೆಲ್ ಮಾಡ್ತಾರೆ, ನಡೀತಾರೆ. ಸ್ವಲ್ಪ ಒಂದು 20% ಬಾಕಿ ಇದೆ, ಬಿಟ್ಟರೆ ಎವ್ರಿಥಿಂಗ್ ಇಸ್ ಓಕೆ. ನಾನು ತೀರ್ಥಹಳ್ಳಿ ಅವರ ಹೆಸರು ಪ್ರದೀಪ್ ಅಂತೇಳಿ. ನಾನು ಮಂಗಳೂರು, ಉಡುಪಿ, ಶಿವಮೊಗ್ಗ ಎಲ್ಲ ತೋರಿಸಿದ್ದೆ. ಎಲ್ಲರೂ ಸರ್ಜರಿ ಆಗಬೇಕು, ಆದರೆ 5% ಗ್ಯಾರಂಟಿ ಕೊಡ್ತೀವಿ, ಸರ್ಜರಿ ಮಾಡಿದ್ರೆ ಮತ್ತೆ ಪೂರ್ತಿ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದರು.
ಕೊನೆಗೆ ನಮಗೊಬ್ಬರು ಹಿಂಗೆ ನಮ್ಮ ರಿಲೇಷನ್ ಹೇಳಿದ್ಮೇಲೆ ಇಲ್ಲಿಗೆ ಬಂದಮೇಲೆ ಈಗ ನಾನು ಏನು ವೀಲ್ ಚೇರಲ್ಲಿ ಬಂದು ಇವತ್ತು ನಾನು ಒಬ್ಬನೇ ಬಸ್ಸಿಗೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗೋಂಥ ಲೆವೆಲಿಗೆ ಬಂದಿದ್ದೀನಿ ನಾನು. ಗಾಡಿಯಲ್ಲಿ ಓಡಿಸ್ತೀರಾ? ನಾನು ಈಗ ಸ್ಕೂಟಿ ಎಲ್ಲ ಓಡಿಸ್ತೀನಿ ಮುಂಚೆ ಓಡಿಸೋಕ್ಕಾಗ್ತದೆ? ಇಲ್ಲ, ನಾನು ವೀಲ್ ಚೇರಲ್ಲಿ ಓಡಾಡ್ತೀನಿ. ನನಗೆ ಹಿಡ್ಕೊಳಕ್ಕೆ ನನ್ನ ಹೆಂಡ್ತಿ ನನ್ನ ಜೊತೆ ಒಬ್ಬ ನಮ್ಮ ಕಾರ್ನ ಡ್ರೈವರ್ ಯಾರು ಬರಲೇಬೇಕಿತ್ತು. ನಾನು ಹಾಸ್ಪಿಟ್ಲಿಗೆ ಬರುವಾಗ ಕಾರಿಂದ ಹಿಡ್ಕೊ ಬರೋಕ್ಕೂ ನೀವು ನೋಡಿರ್ಬೋದಿಲ್ಲ, ಒಳಗೆ ಬರೋಕ್ಕೆ ಹಿಡ್ಕೊಂಡೇ ಬರಬೇಕಿತ್ತು. ಈಗ ನನಗೆ ಯಾವುದು ಸಪೋರ್ಟ್ ಏನು ಬೇಡ, ನಾನು ಆರಾಮಾಗಿ ಬರ್ತಾ ಇದ್ದೀನಿ, ಯಾವ ಟೆನ್ಷನ್ನೂ ಇಲ್ಲ ನನಗಂತ. ನನಗೆ ಆವಾಗ ನನಗೆ ಕಂಪ್ಲೀಟ್ ನಾನು ಕುಸ್ತು ಹೋಗ್ಬಿಟ್ಟಿದ್ದೆ, ನಾನು ಮುಗೀತು ಲೈಫು ಅಂತ. ಈಗ ನಾನು ಕಂಪ್ಲೀಟಾಗಿ ನನಗೊಂದು ಏರಿಯಾ, ನಾನು ಒಂದು 80% ರಿಕವರಿ ಆಗಿ 20% ಆಟೋಮೆಟಿಕಲಿ ಆಗೇ ಆಗತ್ತದು ಅನ್ನೋದು ನನಗೆ. ನಾನು ಅದಕ್ಕೆ ಮತ್ತೆ ಇಲ್ಲಿಗೆ ಬಂದಿರೋದು. ನಾನು 100% ಕ್ಯೂರ್ ಆಗ್ತದೆ ಅನ್ನೋ ಕನ್ಫರ್ಮೇಷನ್ ನನಗಿದೆ ಇಲ್ಲಿ. ಓಕೆನಾ, ಮಾಡ್ಬೋದಾ? ಕಾನ್ಫಿಡೆನ್ಸ್ ಬಂತ? ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ನನ್ನ ನಂಬರ್ ಕೊಡಿ, ಮಾತಾಡಿ, ಬನ್ನಿ, ಕಲ್ತ್ಕೊಳ್ಳಿ. ನಿಮ್ಮಿಂದ ಸುಮಾರು ಜನ ಹೀಲಪ್ ಆಗೋದಿದೆ. ನಾನು 10 ಜನ ನೋಡಿದರೆ ನಾವೆಲ್ಲ ಸೇರಿ ಸುಮಾರು ಜನ ಪೇಷಂಟ್ ನೋಡ್ತಾರೆ. ನಂದು ಸ್ಟೂಡೆಂಟ್ ಇನ್ನೊಬ್ಬರು ಸೆಕೆಂಡ್ ಇಯರ್ BMS ಸ್ಟೂಡೆಂಟ್ ಒಬ್ಬರು ನನ್ನ ಬಗ್ಗೆ ಹಾಗೆ ಹೇಳ್ಕೊಂಡು ಬಂದು ನನ್ನ ಹತ್ರ ಒಂದು 15 ದಿವಸ ರಜೆಯಲ್ಲಿ ಕೂತ್ಕೊಂಡ. ಈಗ ಅವನು ಪಾಡಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವ್ನು ಊರಿಗೆ ಬರ್ತಾರೆ, ಊರಿಗೆ ಬಂದು ಚಿಕ್ಕಪ್ಪನ ಯಾರೋ ಒಬ್ಬರು ರಿಲೇಟಿವ್ ಯಾರೋ ಒಬ್ಬರು ಡಾಕ್ಟರ್ BMS ಅವ್ರ ಇಂಜೆಕ್ಷನ್ ಹಾಗೆ ಹೀಗೆಲ್ಲ ಮಾಡಿಕೊಂಡು ಹಾಗೆ ಇದ್ದವರು. ಸೊ ಅವರು ಚಿಕ್ಕಪ್ಪನಿಗೆ ಕೈ ಜಾರಿ ಬಿಸಿಲೋಕೆ ಕೂರಿಸ್ಕೊಡ್ತಾರೆ. ವಿತಿನ್ ಸೆಕೆಂಡ್ ಕಾನ್ಫಿಡೆನ್ಸ್ ಬಂತು, ಪರವಾಗಿಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಒಂದಷ್ಟು ಪೇಷಂಟ್ಸನ್ನು ಇವನಿಗೆ ಲೈಕ್ ಅವ್ರದ್ದೆಲ್ಲ ನಂಬರ್, ಸೊಂಟ ನೋವು, ಮಂಡಿ ನೋವು, ಅದು ಇದು ಅಂತೆಲ್ಲ ಇರುವಂಥದ್ದು ಬರೆದಿಟ್ಕೊಳ್ತಾರೆ. ಆ ಟೈಮಿಗೆ ಕರೆಸ್ಕೊಳ್ತಾರೆ. ಇವನು ಈ ಕಡೆ ಬಂದಾಗ ಎಲ್ಲರೂ ಟ್ರೀಟ್ಮೆಂಟ್ ಮಾಡಿ ಕೆಲವು ಸೀರಿಯಸ್ ಕೇಸಸನ್ನು ನನ್ನ ಕಡೆ ಕಳಿಸ್ತಾನೆ. ಮಿಕ್ಕಿದ್ದೆಲ್ಲ ಅವನೇ ನೋಡ್ತಾನೆ. ಅವನಿಗೆ ಖರ್ಚಿಗೆ, ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲದಕ್ಕೂ ಸಫಿಷಿಯೆಂಟ್ ಆಗ್ತಾ ಇದೆ ಅಂತ ಅವ್ರು ಖುಷಿಯಲ್ಲಿ ಹೇಳ್ಕೊಳ್ತಿದ್ದಾರೆ. ಮತ್ತು ಅವ್ರ ಕಡೆ ಒಂದು ಪೇಷಂಟು ಹೀಲ್ ಆಗಿ ಅವರೇ ನಾನು ಹಾಸ್ಪಿಟ್ಲ್ ಕಳಿಸ್ಕೊಡ್ತೀನಪ್ಪ ನಿಮಗೆ ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ನನ್ನ ಹತ್ರನೂ ಬಂದು ನಾನು ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಇಸ್ ಪರ್ಫೆಕ್ಟ್, ಸ್ವಲ್ಪ ಕ್ರಾನಿಕ್ ಕೇಸ್ ಹಾಗೆ ನಿಮಗೂ ಮಾಡ್ಬೋದು, ನೀವು ತಿಳ್ಬೋದು. ಅವ್ರು ನಾಡಿನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಟ್ರೀಟ್ಮೆಂಟು ಕೂಡ ತಿಳ್ಕೊಂಡಿದ್ದಾರೆ. ವಿತೌಟ್ ಮೆಡಿಸಿನ್ನೇ ಇಷ್ಟೆಲ್ಲ ಮ್ಯಾಜಿಕ್ ಮಾಡ್ತಿದ್ದಾರೆ. ಅಂದಮೇಲೆ ನೀವು ಕಲಿಯೋದು ಒಂದು ವಿಚಾರ ಇಲ್ಲ. ಓಕೆನಾ? ಫೈನ್, ಸೆಷನ್ ಮೈಂಡ್ ಅಪ್ ಮಾಡೋಣ. ಓಕೆ, ಬಾಳೆಹಣ್ಣು ನಿತ್ಯದರ ಮತ್ತೆ 5 ಹಾಸ್ಪಿಟಲ್. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೇನೆ, ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಓಕೆ.